ರಾಜ್ಯ ನಾಟಕ ಅಕಾಡೆಮಿ ಅಧ್ಯಕ್ಷ ಕೆವಿ ನಾಗಮೂರ್ತಿ ಅವರು ಬೀದರ್ ಜಿಲ್ಲೆ ಪ್ರವಾಸ ಕೈಗೊಂಡಿದ್ದು, ಬೀದರ್ ನಗರದ ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಜಿಲ್ಲೆಯ ವಿವಿಧ ರಂಗಭೂಮಿ ಹವ್ಯಾಸಿ ಕಲಾವಿದರೊಂದಿಗೆ ಅವರ ಸಮಸ್ಯೆ ಕುಂದುಕೊರತೆಗಳನ್ನು ಆಲಿಸಿದರು. ರಾಜ್ಯ ನಾಟಕ ಅಕಾಡೆಮಿ ಅಧ್ಯಕ್ಷರಾದ ನಾಗಮೂರ್ತಿ ಅವರನ್ನ ಕರ್ನಾಟಕ ಸಾಹಿತ್ಯ ಸಂಘದ ಪರವಾಗಿ ಡಾಕ್ಟರ್ ಜಗನ್ನಾಥ ಹೆಬ್ಬಾಳೆ ಮತ್ತಿತರರು ಸೇರಿದಂತೆ ಮೈಸೂರು ಪೇಟ ತೊಡಿಸಿ ಸನ್ಮಾನಿಸಿ ಗೌರವಿಸಿದರು. ಬಳಿಕ ಮಾತನಾಡಿದ ಕೆವಿ ನಾಗಮೂರ್ತಿ ಅವರು ಬೀದರ್ ಜಿಲ್ಲೆಯನ್ನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಉತ್ತಮ ರಂಗ ಕಲಾವಿದರನ್ನು ನೀಡುವ ಜಿಲ್ಲೆಯನ್ನಾಗಿ ಮಾಡುವುದಾಗಿ ಪ್ರಯತ್ನಿಸಲಾಗುವುದು ಎಂದು ಭರವಸೆ ವ್ಯಕ್ತಪಡಿಸಿದರು. ಅಧ್ಯಕ್ಷನಾಗಿ ಕೇವಲ ಬೆಂಗಳೂರಿನಲ್ಲಿ ಕುಳಿತು ಕೆಲಸ ಮಾಡಿದರೆ ಸಾಲದು ಎಂದು ತಿಳಿದು ಅಧ್ಯಕ್ಷನಾದ ಮೇಲೆ ಕಲ್ಯಾಣ ಕರ್ನಾಟಕದ ಕಲಬುರಗಿಯಲ್ಲಿ ಪ್ರಥಮ ಸಭೆ ನಡೆಸಿದ್ದೇನೆ. ಇದೇ ಭಾಗದ ಸುಮಾರು 4 ಜನರನ್ನ ಸದಸ್ಯರನ್ನಾಗಿ ನೇಮಕ ಮಾಡಿದ್ದೇವೆ. ಆದರೆ ಅವರು ಬೀದರ್ ಜಿಲ್ಲೆಗೆ ಹೆಚ್ಚಿನ ಸಮಯ ನೀಡದೇ ಇರುವುದರಿಂದ ಖುದ್ದು ಜಿಲ್ಲೆಗೆ ಭೇಟಿ ನೀಡಿ ಇಲ್ಲಿನ ಹವ್ಯಾಸಿ ಕಲಾವಿದರು ಹಾಗೂ ವೃತ್ತಿ ರಂಗ ಕಲಾವಿದರ ಸಮಸ್ಯೆಗಳನ್ನು ಅರಿಯಲು ಬಂದಿದ್ದೇನೆ ಎಂದು ತಿಳಿಸಿದರು. ಬೀದರ್ ಜಿಲ್ಲೆಯಲ್ಲಿ ಹವ್ಯಾಸಿ ಚಟುವಟಿಕೆಗಳು ಬೆಳೆಯುತ್ತಿಲ್ಲ. ಇದು ಕ್ರಿಯಾಶೀಲತೆ ಕಳೆದುಕೊಂಡಿದೆ. ಒಂದು ಕಾಲದಲ್ಲಿ ಇಲ್ಲಿನ ಸಮುದಾಯ ಹೆಸರು ಗಳಿಸಿತ್ತು. ಆದರೆ ಈಗ ಹೇಳಿಕೊಳ್ಳುವಂತಹ ಕೆಲಸ ಆಗ್ತಾ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿ ರಂಗಕಲೆ, ಹವ್ಯಾಸಿ ಕಲೆ ಉಳಿಸಲು ಜಿಲ್ಲೆಯ ಹಿರಿಯ ಕಲಾವಿದರಿಂದಲೇ ಕಾರ್ಯಾಗಾರ ಆಯೋಜಿಸಿ ಯುವ ಪೀಳಿಗೆಗೆ ರಂಗಕಲೆ ಬಗ್ಗೆ ತರಬೇತಿ ನೀಡಲು ಮುಂದೆ ಬಂದರೆ ಎಲ್ಲಾ ರೀತಿಯ ಸಹಾಯ ಮಾಡಲಾಗುವುದು. ಮಾರ್ಚ್ ತಿಂಗಳ ಒಳಗಾಗಿ ಸಭೆ ಕರೆದು ತರಬೇತಿ ಯಾವ ರೀತಿ ಎಲ್ಲಿ ನಡೆಸಬೇಕೆಂಬುದರ ಬಗ್ಗೆ ತಿಳಿಸಿ ಅದಕ್ಕೆ ಅನುದಾನ ಕಲ್ಪಿಸಲಾಗುವುದು ಎಂದು ತಿಳಿಸಿದರು. ಕಾರ್ಯಾಗಾರ ನಡೆಸಲು ಹಾಗೂ ಸ್ಥಳೀಯ ನಾಟಕ ಕಂಪನಿಯಿಂದ ಪ್ರದರ್ಶನಕ್ಕಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯ ಕೂಡ ಪಡೆಯಬಹುದಾಗಿದೆ ಎಂದು ಮಾಹಿತಿ ಕೂಡ ನೀಡಿದರು. ಮಾರ್ಚ್ 27ರಂದು ವಿಶ್ವ ರಂಗ ದಿನಾಚರಣೆ ಅಂಗವಾಗಿ ಬೀದರ್ನಲ್ಲಿ ಕೂಡ ಕಾರ್ಯಾಗಾರ ಆಯೋಜಿಸಲು ಅಕಾಡೆಮಿ ವತಿಯಿಂದ 30,000 ರೂಪಾಯಿ ಅನುದಾನ ನೀಡಲಿದೆ. ಅಂದು ಬೀದಿ ನಾಟಕ ಮತ್ತು ವೃತ್ತಿ ನಾಟಕ ನಡೆಸಲಾಗುವುದು. ಇಂತಹ ಕಾರ್ಯಕ್ರಮಗಳಿಂದ ಹವ್ಯಾಸಿ ಮತ್ತು ವೃತ್ತಿ ಕಲಾವಿದರ ಕಲೆಯನ್ನು ಬೆಳೆಸಲು ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಕಾಡೆಮಿಯ ಕಾರ್ಯಕ್ರಮಗಳನ್ನು ಆಯೋಜಿಸಲು ಜಿಲ್ಲಾ ಸಂಚಾಲಕರನ್ನಾಗಿ ಡಾಕ್ಟರ್ ಜಗನ್ನಾಥ ಹೆಬ್ಬಾಳೆ ಅವರನ್ನು ನೇಮಕ ಮಾಡಿ ಘೋಷಣೆ ಮಾಡಿದರು. ಕರ್ನಾಟಕ ಸಾಹಿತ್ಯ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಗನ್ನಾಥ ಹೆಬ್ಬಾಳೆ ಪ್ರಾಸ್ತಾವಿಕವಾಗಿ ಮಾತನಾಡಿ, ಜಾನಪದ ಹಾಗೂ ನಾಟಕ ಅಕಾಡೆಮಿಗೆ ನಾಗಮೂರ್ತಿ ಅವರ ಕೊಡುಗೆ ಅಪಾರವಾಗಿದೆ. 2011ರಲ್ಲಿ ಜಾನಪದ ವಿಶ್ವವಿದ್ಯಾಲಯ ಸ್ಥಾಪನೆ ಕುರಿತು ಬೀದರ್ನಲ್ಲಿಯೇ ಚರ್ಚೆ ಆಗಿತ್ತು. ಆದರೆ ಜಾನಪದ ವಿಶ್ವವಿದ್ಯಾಲಯದ ವೇಗ ಅಷ್ಟೇನೂ ಇಲ್ಲದಂತಾಗಿದೆ ಎಂದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಂಗಭೂಮಿ ನಶಿಸಿ ಹೋಗ್ತಾ ಇರುವುದರಿಂದ ಇದನ್ನು ಉಳಿಸಲು ತರಬೇತಿ ಆಯೋಜಿಸಿದರೆ ಈ ಭಾಗದ ಹವ್ಯಾಸಿ ರಂಗಭೂಮಿ ಕಲಾವಿದರಿಗೆ ಸಹಕಾರ ಆಗಲಿದೆ ಎಂದ ಅವರು, ಕೌಶಲ್ಯ ಇದ್ದವರಿಗೆ ಹಾಗೂ ನಿಜವಾದ ಕಲಾವಿದರಿಗೆ ಅವಕಾಶ ಸಿಗಲಿ ಎಂದು ತಿಳಿಸಿದರು. ನಟ, ನಿರ್ಮಾಪಕ, ನಿರ್ದೇಶಕರಾದ ಬಿಜೆ ವಿಷ್ಣುಕಾಂತ್ ಅವರು ಮಾತನಾಡಿ, ಬೀದರ್ನಲ್ಲಿ ನಟನೆಯ ತರಬೇತಿ ಕೇಂದ್ರ ಪ್ರಾರಂಭಿಸಲು ಹೊರಟಿದ್ದು ಯುವಕ ಯುವತಿಯರು ನಟ ನಟಿಯಾಗ ಬಯಸುವವರು, ರಂಗಭೂಮಿಯಲ್ಲಿ ಆಸಕ್ತಿ ಉಳ್ಳವರು ಯಾರೇ ಇದ್ದರೂ ಕೂಡ ಯಾವುದೇ ವಯಸ್ಸಿನ ಇತಿ ಮಿತಿ ಇಲ್ಲದೆ ಚಿಕ್ಕವರಿಂದ ದೊಡ್ಡವರವರೆಗೂ ಕೂಡ ತರಬೇತಿ ಪಡೆಯಬಹುದಾಗಿದೆ. ನಿರ್ದೇಶಕರು ಮಹೇಶ್ ಪಾಟೀಲ್ ಅವರಿದ್ದು ಅವರಿಗೆ ಸಂಯೋಜಕರಾಗಿ ನಾನು ಇರಲಿದ್ದೇನೆ. ಇಚ್ಛೆ ಉಳ್ಳವರು ನಿರ್ದೇಶಕರಾದ ಮಹೇಶ್ ಪಾಟೀಲ್ ಅವರ ಮೊಬೈಲ್ ಸಂಖ್ಯೆ 9980704308 ಹಾಗೂ ವಿಷ್ಣುಕಾಂತ್ ಅಂದರೆ ನನ್ನ ಮೊಬೈಲ್ ಸಂಖ್ಯೆ 9742936878 ಈ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಎಂದು ನಟ, ನಿರ್ದೇಶಕ, ನಿರ್ಮಾಪಕರಾದ ಬಿಜೆ ವಿಷ್ಣುಕಾಂತ್ ಅವರು ಮಾತನಾಡಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಿರಿಯ ರಂಗ ಕಲಾವಿದರಾದ ಸಂಗ್ರಾಮ್ ಯಂಗಳೆ, ಶಂಭುಲಿಂಗ ವಾಲ್ದೊಡ್ಡಿ, ಜಾನಪದ ಅಕಾಡೆಮಿ ಸದಸ್ಯ ವಿಜಯಕುಮಾರ್ ಸೋನಾರೆ, ಮಹೇಶ್ ಪಾಟೀಲ್, ಬಸವರಾಜ ಕಟ್ಟಿಮನಿ, ಶೇಷಪ್ಪ ಚಿಟ್ಟ, ದೇವಿದಾಸ್ ಚಿಮ್ಕೋಡ್, ಎಸ್ಬಿ ಕುಚ್ಬಾಳ್, ತಮಟೆ ಕಲಾವಿದೆ ಕಮಲಮ್ಮ, ಸಂಜೀವ್ ಕುಮಾರ್ ಜುಮ್ಮಾ ಮತ್ತಿತರರು ಮಾತನಾಡಿ ಜಿಲ್ಲೆಯ ರಂಗ ಕಲಾವಿದರನ್ನ ಬೆಳೆಸಲು ಅಕಾಡೆಮಿ ಸಹಾಯ ಮಾಡಬೇಕು ಎಂದು ತಮ್ಮ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಇಲ್ಲಿನ ಕಲಾವಿದರನ್ನ ಅಕಾಡೆಮಿ ನಿರ್ಲಕ್ಷ್ಯ ಮಾಡ್ತಾ ಇದ್ದು ರಾಜ್ಯ ಮಟ್ಟದಲ್ಲಿ ಜಿಲ್ಲೆಯ ಕಲಾವಿದರನ್ನ ಗುರುತಿಸುವ ಕೆಲಸ ಆಗಬೇಕು ಎಂದು ಈ ಮೂಲಕ ಮನವಿ ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಬುಡಕಟ್ಟು ಪರಿಷತ್ ಕಾರ್ಯದರ್ಶಿಯಾದ ಡಾಕ್ಟರ್ ರಾಜಕುಮಾರ್ ಹೆಬ್ಬಾಳೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಸಿದ್ದರಾಮ ಶಿಂದೆ, ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಉಮಾಕಾಂತ್ ಪಾಟೀಲ್, ಕವಿತಾ ಶಿವದಾಸ ಸ್ವಾಮಿ ಮತ್ತಿತರರು ಇದ್ದರು. ಸಂಘದ ಕಾರ್ಯದರ್ಶಿ ಸುನೀತಾ ಕುಡ್ಲಿಕರ್ ಸ್ವಾಗತಿಸಿದರು. ಸಂಘದ ಪ್ರಮುಖರಾದ ನಿಜಲಿಂಗಪ್ಪ ತಗಾರಿ ವಂದಿಸಿದರು. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸುಮಾರು 50 ವರ್ಷಗಳಿಂದ ನಿರಂತರವಾಗಿ ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಸುಮಾರು 50 ವರ್ಷಗಳಿಂದ ರಚನಾತ್ಮಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದರ ಮೂಲಕ ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರದಲ್ಲಿ ಭಾರತ ಸರ್ಕಾರದ ಸಂಸ್ಕೃತಿ ಮಂತ್ರಾಲಯದ ಸಹಯೋಗದಲ್ಲಿ ಅನೇಕ ಸಮ್ಮೇಳನಗಳು, ವಿಚಾರ ಸಂಕಿರಣಗಳು, ಕವಿಗೋಷ್ಠಿಗಳು, ಹೀಗೆ ಹಲವಾರು
ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಈ ಒಂದು ಸಾಹಿತ್ಯ ಭವನದಲ್ಲಿ ನಡೆಸ್ತಾ ಬಂದಿರುತ್ತೇವೆ. ಹರವನ್ನು ಪಾಸ್ ಮಾಡಿದ್ದೇವೆ. ಹೀಗಾಗಿ ನಮ್ಮ ಕರ್ನಾಟಕ ಸಾಹಿತ್ಯ ಸಂಘ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಿರಂತರವಾಗಿ ಹಲವಾರು ಕಾರ್ಯಕ್ರಮ ಆಯೋಜನೆ ಮಾಡೋದ್ರ ಮೂಲಕ ಅನೇಕ ಕಲಾವಿದರಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಕ್ಕೆ ನಮ್ಮ ಬೀದರ್ ಜಿಲ್ಲೆಯ ಸಾಹಿತ್ಯ ಹಾಗೂ ಕಲೆ ಕೀರ್ತಿಯನ್ನು ಕೊಂಡೊಯ್ಯುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಬಂದಿರುತ್ತದೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ನಾಟಕ ಅಕಾಡೆಮಿಯ ಅಧ್ಯಕ್ಷರ ಸಹಾಯ ಸಹಕಾರ ಈ ಒಂದು ಸಂಘದ ಮೇಲೆ ಇರಲಿ ಅನ್ನುವ ಮಾತುಗಳನ್ನು ಹೇಳ್ತಾ ಇಲ್ಲಿಗೆ ಪ್ರಾಸ್ತಾವಿಕ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಗಣ್ಯಮಾನ್ಯರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಪಾತ್ರ ಅಂದರೆ ಪ್ರಧಾನ ಪಾತ್ರ ಅಂತಂದ್ರೆ ರಂಗಭೂಮಿಗೆ ಸಂಬಂಧಪಟ್ಟಂಥ ಪಾತ್ರ ಅಲ್ಲ, ಆ ಯಶಸ್ವಿಗೆ ಬಹುದೊಡ್ಡ ಕೈ ಅಂದ್ರೆ ನಮ್ಮ ಹಾಗೆ ಬೆನ್ನ ಹಿಂದಿನ ಬೆಳಕಂದ್ರೆ ನಾಗರಾಜ್ ಕೊಡ್ತೇವೆ. ಅವಾಗ ನಾವು ರಾಷ್ಟ್ರ ಮಟ್ಟದ ಸುಮಾರು 400ಕ್ಕೂ ಹೆಚ್ಚು ಕಲಾ ತಂಡಗಳನ್ನು 5 ಕಲಾವಿದರನ್ನು ಬೀದರ್ ಕರೆಸಿರ್ತೀವಿ. ಆ ಸಂದರ್ಭದಲ್ಲಿ ವೇದಿಕೆ ಜವಾಬ್ದಾರಿ ಅವ್ರದೇ ಇತ್ತು. ಆಮೇಲೆ ಗೌರವ ಚನ್ನಬಸಪ್ಪ ಅವರ ಅಚ್ಚುಮೆಚ್ಚಿನ ಸುಪುತ್ರ ಅಂದ್ರೂ ತಪ್ಪಿಲ್ಲ, ಮತ್ತು ಸ್ನೇಹಿತ ಅಂದ್ರೆ ಯಾವಾಗಲೂ ಗೌರವ ಚನ್ನಬಸಪ್ಪ ಅವರು ಬೇರೆ ಎಲ್ಲ, ಇವರು ಬೇರೆ ಎಲ್ಲ, ಭಾಳ ಆತ್ಮೀಯರಿದ್ದಾರೆ. ಮುಖ್ಯಮಂತ್ರಿ ಚಂದ್ರು ಅವರು ಕೂಡ ಭಾಳ ಆತ್ಮೀಯರು. 2011 ಇಡೀ ಕರ್ನಾಟಕ ರಾಜ್ಯದೊಳಗೆ ಒಬ್ಬ ಅಕಾಡೆಮಿಕ್ ಸೇಫ್ ಕೊಟ್ಟಿರತಕ್ಕಂಥ ಸಮ್ಮೇಳನ ಅಂದರೆ ಅಖಿಲ ಭಾರತ ಜಾನಪದ ಸಮ್ಮೇಳನ. ಅವಾಗ ಅರವಿಂದ್ ಲಿಂಬಾವಳಿ ಇವರು ಇದ್ದರು. ಆಮೇಲೆ ಮುಖ್ಯಮಂತ್ರಿ ಚಂದ್ರು ಅವರು ಜಾನಪದ ಯೂನಿವರ್ಸಿಟಿ ಹೆಂಗೆ ಮಾಡಬೇಕು ಅಂತ ಫಸ್ಟ್ ಸಭೆ ಮಾಡಿದ್ದು ಈ ಜಾಗ. ಆವಾಗ ಸ್ಪೆಷಲ್ ಆಫೀಸರ್ ಆಗಿ ನಾನೇ ಆಗಬೇಕು ಅಂತ ಗೌರವ ಚನ್ನಬಸಪ್ಪ ಮುಖ್ಯಮಂತ್ರಿ ಚಂದ್ರು ನನಗೆ ಇಲ್ಲಾದ್ರೆ ಈಗ ಮಾಜಿ ಕುಲಪತಿ ಇರ್ತಿದ್ದೆ ನಾನು. ನಮ್ಮ ಹಾಲಳ್ಳಿ ಸರ್ ಏನಂದ್ರು, ಇನ್ನೂ ಸಣ್ಣ ವಯಸ್ಸಿದೆ ಬೇಡ, ಮತ್ತು ನೀವು ಬಂದು ಇಲ್ಲಿ ಪಾಠ ಮಾಡಬೇಕಲ್ಲ ಮಗನ ಸರಿಗೆಲ್ಲ ಗೊತ್ತಿದೆ. ಅದೊಂದು ಅವಕಾಶ ನಾನು ಕಳ್ಕೊಂಡೆ. ಹೀಗಾಗಿ ಆ ನಮ್ಮ 2011 ಸಮ್ಮೇಳನ ಜಾನಪದ ವಿಶ್ವವಿದ್ಯಾಲಯ ಹುಟ್ಟಿಗೆ ಕಾರಣವೂ ಕೂಡ ಆಯಿತು. ಅದ್ರ ಹಿಂದೆ ನಾಗರಾಜ ಮೂರ್ತಿಯವರ ಬಹುದೊಡ್ಡ ಕೈ. ಬಟ್ ಈಗ ಆ ಯೂನಿವರ್ಸಿಟಿ ನಮ್ಮ ನಿಟ್ಟಿನೊಳಗೆ ನಮ್ಮ ಎಕ್ಸ್ಪೀಡ್ನಲ್ಲಿ ಹೋಗ್ತಾ ಇಲ್ಲ. ಅದಕ್ಕೆ ನಮಗೆ ಭಾಳ ಬೇಜಾರಿದೆ. ಇರಲಿ, ಏನು ಮಾಡೋಕ್ಕೆ ಆಗೋದಿಲ್ಲ, ನಮ್ಮ ಸ್ಪೀಡಿಗೆ ಹೋಗ್ಬೇಕು ಅನ್ನೋದು ನಂದಿದೆ. ಬಟ್ ಈಗ ಅಲ್ಲಿ ನಮ್ಮ ಮಾನ್ಯ ಗಡಿಯಂಬಿ ಪ್ರಾಧಿಕಾರ ಅಧ್ಯಕ್ಷರು ಹೇಳಿದರು, ಅದು ಅವರು ಸಿಕ್ಕಾವಿ ಕ್ಷೇತ್ರನೇ. ಮೊನ್ನೆ ಇಲ್ಲಿ ಬಂದಾಗ ಜಗನ್ನಾಥ್ ನನಗೂ ಸಮಾಧಾನ ಇಲ್ಲ ರೀ ಅಂದರು. ಆಮೇಲೆ ಹೀಗೆ ಅದು ಸ್ವಲ್ಪ ಆ ಹುದ್ದೆ ಮೇಲೆ ಸಮರ್ಥವಾದಂಥ ಪರ್ಸನಾಲಿಟಿ ಕೂತಾಗ ಅದು ಕೆಲಸ ಹೆಸರು ಮಾಡ್ಲಿಕ್ಕೆ ಸಾಧ್ಯ ಇದೆ. ಎಲ್ಲ ನಮ್ಮ ಸ್ನೇಹಿತರೇ ಇದ್ದಾರೆ, ಅದು ಕೂಡ ಏನು ಮಾಡೋಕ್ಕಾಗಲ್ಲ. ಇರಲಿ, ಅದು ಮತ್ತೆ ಮುಂದೆ ಹೊಸವರು ಬರಬಹುದು, ಆ ಸಂದರ್ಭದಲ್ಲಿ ವಿಚಾರ ಮಾಡೋಣ. ಆಮೇಲೆ ನಾಗರಾಜ್ ಮೂರ್ತಿಯವರು ನಮ್ಮ ಕರ್ನಾಟಕ ಸಾಹಿತ್ಯ ಸಂಘಕ್ಕೆ ಶ್ರೀನಾಥ್ ಅವ್ರು ಬಂದಾಗ, ಮತ್ತು ಮುಖ್ಯಮಂತ್ರಿ ಚಂದ್ರು ಅವ್ರು ಬಂದಾಗ, ಮುಖ್ಯಮಂತ್ರಿ ಚಂದ್ರು ಅವ್ರದ್ದು 5 ಲಕ್ಷ ನಮ್ಮ ಬಿಲ್ಡಿಂಗ್ ಒಳಗಿದೆ ಜಾಗೃತಿ ಜಾಥಾ ಸಂದರ್ಭಗಳಲ್ಲಿ. ಆಮೇಲೆ ಶ್ರೀನಾಥ್ ಅವರಿಗೆ ನೀವು 5 ಲಕ್ಷ ರೂಪಾಯಿ ಕರ್ನಾಟಕ ಸಂಘಕ್ಕೆ ಕೊಡಲೇಬೇಕು ಅಂತ ಹಠವನ್ನು ಮಾಡಿದ್ರು. ಬಟ್ ಅದು ಕಾರಣಾಂತರದಲ್ಲಿ ಅಮೌಂಟ್ ಬರಲಿಲ್ಲ. ಗಡಿ ಅಭಿವೃದ್ಧಿ ಪ್ರಾಧಿಕಾರದ 50 ಲಕ್ಷ ರೂಪಾಯಿ ಬಂತು. ಅದ್ರ ಹಿಂದೂ ಕೂಡ ನಾಗರಾಜ್ ಮೂರ್ತಿಯವರ ಬಹುದೊಡ್ಡ ಕೈ ಇದೆ. ಆಮೇಲೆ ಹೀಗೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾಗರಾಜ್ ಮೂರ್ತಿಯವರು ನಮ್ಮ ಬೀದರ್ ಜಿಲ್ಲೆ ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ಅವ್ರು ಭಾಳ ಅದಮ್ಯವಾದಂತಹ ಪ್ರೀತಿ ವಾತ್ಸಲ್ಯ ಇದೆ, ಮಮತೆ ಇದೆ, ಕಾಳಜಿ ಇದೆ, ಕಳಕಳಿ ಇದೆ. ಮುಂಬರುವ ದಿನಗಳಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಹೆಚ್ಚಿನ ಅಕಾಡೆಮಿಯ ಸವಲತ್ತುಗಳನ್ನು ಸಿಗಲಿ. ನಮ್ಮ ಕಲಾವಿದರಿಗೆ ಅನೇಕ ಕಲಾವಿದರು, ಪಾಪ ನಮ್ಮ ಶೇಷಪ್ಪ ಅವರು ಅಂತವ್ರು ಭಾಳ ಬಡ ಕಲಾವಿದರಿದ್ದಾರೆ. ಆಮೇಲೆ ನಮ್ಮ ಬಸವರಾಜ್ ಕಟ್ಟಿಮನಿಯವರು ಇಡೀ ಅವ್ರ ಗಂಡ ಹೆಂಡತಿ ಅಂತೂ ಇಡೀ ಲೈಫೇ ರಂಗಭೂಮಿ ಪೂರ್ತಿ ರಂಗಭೂಮಿ ಕೊಟ್ಟಿದ್ದಾರೆ. ಕೆಲವು ಸಂದರ್ಭದಲ್ಲಿ ಮಂಗಲಸೂತ್ರವನ್ನು ಮಾರಿಕೊಂಡು ಕಲಾವಿದರಿಗೆ ಸಂಭಾವನೆ ಕೊಟ್ಟಂತಹ ಅನೇಕ ಉದಾಹರಣೆಗಳನ್ನು ನನ್ನ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ ನೋವಿಂದು. ಅದಕ್ಕೆ ನಾನೇನೇ ಅಂತೀನಿ ಅಂದರೆ, ಸರ್ ಅಲ್ಲಿ ಬಹುಶಃ ಆ ಭಾಗದಲ್ಲಿ ಇದ್ದಾರೆ. ನಾವು ಯಾರು ಕಲಾವಿದರ ಬಗ್ಗೆ ಟೀಕೆ ಮಾಡಿಕ್ಕೆ ಹೋಗೋದಿಲ್ಲ. ಸ್ವಲ್ಪ ಆರ್ಥಿಕವಾಗಿ ಅವರು ಸ್ವಲ್ಪ ಯಾರು ಟೇಬಲ್ ಅಡ್ಡಾಡ್ತಾರೆ, ಅಲ್ಲಿ ಸ್ವಲ್ಪ ರಾಜಕೀಯ ಮಾಡಿ ಸ್ವಲ್ಪ ಹೆಚ್ಚಿನ ಅನುದಾನವನ್ನು ಪಡೆದುಕೊಳ್ತಾರೆ. ನಮ್ಮ ಕಲ್ಯಾಣ ಕರ್ನಾಟಕದ ಹಿಂದ ನಶಿಸಿ ಹೋಗ್ತಕ್ಕಂಥ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ರಂಗಭೂಮಿ ಕಲಾವಿದರಿಗೆ, ವೃತ್ತಿ ಕಲಾವಿದರಿಗೆ, ಹವ್ಯಾಸಿ ಕಲಾವಿದರಿಗೆ ನಾವು ಹೆಚ್ಚಿನ ಸೌಲಭ್ಯವನ್ನು ಕೊಡಬೇಕು. ಜನರಲ್ ಸೆಕ್ರೆಟರಿ ಆಗಿರೋದ್ರಿಂದ ಈಗ ಅವರೆಲ್ಲ ಸಾಕಷ್ಟು ಅಕಾಡೆಮಿಗಳ ಸಂಪರ್ಕ ಸಾಕಷ್ಟು ಇದೆ ಅವರಿಗೆ. ಅಂತ ಸಂದರ್ಭ ಬಂದಾಗ ಯಾವ್ದಾದ್ರು ಒಂದು ಸ್ಕೀಮ್ ಬಂದಾಗ ನಿಮ್ಮ ಬುಡಕಟ್ಟು ಕಲಾ ಪರಿಷತ್ತು ಮತ್ತು ನ್ಯಾಷನಲ್ ಅಕಾಡೆಮಿಗಳಿದೆ, ಎಲ್ಲ ಅವರ ಚೇರ್ಮನ್ ಇವರೆಲ್ಲ ಈ ಪವರ್ಫುಲ್ ಡೆಲ್ಲಿದೊಳಗೆ ಅಂಥವೆಲ್ಲ ಸೌಕರ್ಯಗಳು ನಮ್ಮ ಭಾಗಕ್ಕೆ ಬರಲಿ. ಮೊನ್ನೆ ಸರ್ ಒಂದು ಟೀಮನ್ನು ರಾಷ್ಟ್ರಪತಿ ಭವನಕ್ಕೆ ಕಳಿಸಿದ್ದಾರೆ. ಅಲ್ಲಿ ಹೋಗಿ ನೋಡಿ, ನಾವು ಇನ್ನೂ ರಾಷ್ಟ್ರಪತಿ ಭವನನೇ ನೋಡಿಲ್ಲ ನಾನೇ. ಬಟ್ ನಮ್ಮ ಬೀದರ್ ಕಲಾವಿದರು ರಾಷ್ಟ್ರಪತಿ ಭವನದಲ್ಲಿ ಒಂದು ಕಾರ್ಯಕ್ರಮ ಕೊಡಿಸಿದ್ದಾರೆ ರಾಜ್ಕುಮಾರ್ ಅವರು. ಈ ಭಾಗದ ಕಲಾವಿದರೆಲ್ಲ ಹೋಗಲಿ ಅವಕಾಶ.
ಮತ್ತು ಒಂದು ಏನು ಅಂದ್ರೆ ನಾನು ರಾಜ್ಕುಮಾರ್ಗೂ ಹೇಳ್ತಾ ಇರ್ತೀನಿ, ನಿಮಗೂ ಹೇಳ್ತಾ ಇರ್ತೀನಿ, ಯಾರೇ ಇರಲಿ ಅದರಲ್ಲಿ ನಾನು ಕಠೋರವಾಗಿ ಹೇಳ್ತೀನಿ, ಯಾವನಲ್ಲಿ ಕೌಶಲ್ಯ ಇದೆ ಅಂಥವ್ರಿಗೆ ಹೋಗ್ಬೇಕು ಅವಕಾಶ. ಸುಮ್ಮನೆ ನಮಗೆ ಬೇಕಾದವ್ರು ಅದರ ಕುಚ್ಚವಾಳ ಅದರ ತಗರೆಯವ್ರು ಅದರ ಹೋಗ್ಲಂತ ಅದಕ್ಕೆ ನಾವು ವಿರೋಧ ಇದೆ. ಯಾವ ಪರ್ಫೆಕ್ಟ್ ಅದಾನ ಅಂಥವ್ರಿಗೆ ಅವಕಾಶ ಸಿಗಬೇಕು ಅನ್ನೋ ನಾನು ಸುಮ್ಮನೆ ನಮ್ಮ ಮುಖ ನೋಡಿ ಬಣಿ ಹಾಕಂತ ನಮ್ಮ ಸ್ವಭಾವನೂ ಅಲ್ಲ. ನಾನು ರಾಜ್ಕುಮಾರ್ಗೂ ಹೇಳ್ತೀನಿ, ಜುಮ್ಮಾ ಅವರಿಗೆಲ್ಲ ಹೇಳ್ತಾ ಇರ್ತೀನಿ, ನಮ್ಮ ಜೊತೆ ಇರ್ತಾರೆ, ಅವ್ರಿಗೆ ಕಳಿಸೋದಿಲ್ಲ. ಅವರ ನಿಜವಾದಂತಹ ಕೌಶಲ್ಯ ಇತ್ತು ಅಂದ್ರೆ, ನಿಜವಾದಂಥ ಪ್ರತಿಭೆ ಇತ್ತು ಅಂದ್ರೆ, ಅವ ನಿಜವಾದಂಥ ಕಲಾವಿದ ಇದ್ದ ಅಂದ್ರೆ ಅಂಥವ್ರಿಗೆ ಅವಕಾಶ ಸಿಗಬೇಕು ಅನ್ನೋ. ಮತ್ತು ಸುಮ್ಮನೆ ನಾವು ಬೇಕು ಅಂತಂದು ಕಳಿಸ್ಬಾರ್ದು. ಯಾಕಂದ್ರೆ ಅವನಿಗೆ ಇನ್ನೊಬ್ರಿಗೆ ಅನ್ಯಾಯ ಮಾಡಿನಾಗ ಆಗ್ತದಲ್ಲ. ಅದಕ್ಕೆ ಅದನ್ನ ಮಾನ್ಯ ಸಚಿವ ಅಧ್ಯಕ್ಷರ ಯಾಕೋ ಸಚಿವರು ಅಂತ ಹೆಸರು ಇಲ್ಲ ಆಗುವ ಸೀರಿಯಲ್ ಸಚಿವರು ಮುಂದೆ ಭಾಳ ದಿನಗಳಲ್ಲಿ ಆಗುವುದು. ಅದಕ್ಕೆ ಸಚಿವರು ಆಗಲಿ ಅಂತ ಶುಭವನ್ನು ಹಾರೈಸಿ ಇವೆಲ್ಲವೂ ನೋವುಗಳನ್ನ ತಮ್ಮ ಗಮನಕ್ಕೆ ತರ್ತಾ ಮುಂದೆ ಅವಕಾಶಗಳನ್ನು ಕೊಡ್ರಿ. ಆಮೇಲೆ ರಂಗಭೂಮಿಗೆ ಸಂಬಂಧಪಟ್ಟಂತ ಏನಾದರೂ ರೈಟಿಂಗ್ ಅಂದರೆ ಪುಸ್ತಕಗಳನ್ನು ನಾವು ಇದ್ದಾಗ ನೀವು ನಮಗೆ ಹೇಳಿ. ಜಗನ್ನಾಥ್ ಅವರೇ, ವಿಶ್ವನಾಥ್ ಅವರೇ ಹಾಗೂ ಎಲ್ಲ ಹಿರಿಯರೇ, ಈಗಾಗಲೇ ನೀವೆಲ್ಲರೂ ಕೂಡ ಈ ಸಮಸ್ಯೆಗಳ ಬಗ್ಗೆ ಸ್ಥೂಲವಾಗಿ ಹೇಳಿದ್ದೀರಿ. ಈ ಸಮಸ್ಯೆ ಹೊಸ್ತೇನಲ್ಲ, ಹೆಚ್ಚು ಕಡಿಮೆ ನಾನು ಗುಲ್ಬರ್ಗ, ರಾಯಚೂರು, ಬೀದರು, ಇನ್ನೊಂದು ಜಿಲ್ಲೆ ಮಾತ್ರ ಹೋಗಬೇಕು, ಯಾದಗಿರಿ ಹೋಗ್ಬೇಕು. ನಾನು ಅದನ್ನು ಬಿಟ್ಟರೆ ಎಲ್ಲ ಕಡೆ ಕೂಡ ನಮ್ಮ ಜಿಲ್ಲೆಗಳು ಭೇಟಿ ಮಾಡಾಗಿದೆ. ಎಲ್ಲ ಕಡೆಗಳಲ್ಲೂ ಕೂಡ ಗುಲ್ಬರ್ಗ ಬಿಟ್ಟರೆ ಎಲ್ಲ ಕಡೆ ಈ ಸಮಸ್ಯೆ ಇದ್ದಿದ್ದೇನೆ. ರಾಯಚೂರಲ್ಲಿ ಕೂಡ ನಾನು ಮೊದಲು ಅಕಾಡೆಮಿ ಅಧ್ಯಕ್ಷನಾದ ನಂತರ ನನ್ನ ಕ್ರಿಯಾ ಯೋಜನೆಗಳನ್ನ ಪ್ರಕಟ ಮಾಡಿದ್ದೆ ಎಲ್ಲಿ ಅಂದರೆ ಗುಲ್ಬರ್ಗದಲ್ಲಿ. ನಾನು ಮೊದಲನೇ ಮೀಟಿಂಗ್ ಮಾಡಿದ್ದೆ ಗುಲ್ಬರ್ಗದಲ್ಲಿ. ಯಾಕೆ ಉದ್ದೇಶ ಬೆಂಗಳೂರು ಕೇಂದ್ರ ಆಗಿರಬಾರ್ದು ಯಾವತ್ತೂ ಅಂತ ಅಂದ್ಬಿಟ್ಟು ನನ್ನ ಭಾವನೆ. ಹಂಗಾಗಿ ನಾನು ಗುಲ್ಬರ್ಗದಲ್ಲೇ ಮಾಡಿದೆ. ಗುಲ್ಬರ್ಗದಲ್ಲಿ ಮಾಡಿ ನಾನು ಅಲ್ಲೇ ಪ್ರಕಟ ಮಾಡಿದೆ. ಅಲ್ಲಿ ಜೇವರ್ಗಿ ರಾಜಣ್ಣ ಅಂತ ಈ ವಿಭಾಗದ ಸದಸ್ಯರು. ನಿಮ್ಗೆ ಆಶ್ಚರ್ಯ ಅಂದರೆ ನಮಗೂ ಇದೇ ಸಮಸ್ಯೆ ಕಾಡೋದು. ಈ ಸದಸ್ಯರುಗಳು ರಾಯಚೂರಲ್ಲಿ, ಕೊಪ್ಪಳದಲ್ಲಿ ಮತ್ತು ಗುಲ್ಬರ್ಗ 3 ಜಿಲ್ಲೆಯಲ್ಲಿ ಹಂಚ್ಕೊಂಡ್ಬಿಟ್ಟಿದೆ. 4 ಜನ ಸದಸ್ಯರಿದ್ದಾರೆ, ಆ 2 ಜಿಲ್ಲೆಗೆ ಸೇರಿರೋವಂಥವ್ರು. ಕೊಪ್ಪಳದಲ್ಲಿ 2 ಇದ್ದಾರೆ ಸದಸ್ಯರು. ಒಂದು ಜ್ಯೋತಿ ಲಕ್ಷ್ಮಿ, ನಿಮ್ಗೆ ಗೊತ್ತಿರ್ಬೋದು, ಜ್ಯೋತಿ ಲಕ್ಷ್ಮಿ ಕಂಪ್ನಿ ನಾಟಕ ಮಾಡ್ತಕ್ಕಂಥವ್ರು. ಇನ್ನೊಬ್ಬರು ಚಾಂದ್ ಪಾಷಾ ಅವರು. ರಾಜಣ್ಣ, ಜೇವರ್ಗಿ ರಾಜಣ್ಣ ಇದ್ದಾರೆ. ನಾವು ಅಕಾಡೆಮಿಯಿಂದ ಆ ಭಾಗಕ್ಕೆ ಯಾರು, ಬಳ್ಳಾರಿ, ವಿಜಯನಗರ ಆ ಭಾಗಕ್ಕೆ ಯಾರೂ ಇಲ್ಲ ಅಂಥೇಳಿ ಶಿವನಾಯಕ್ ದೊರೆಯನ್ನು ನಾವು ಸದಸ್ಯರು ಮಾಡಿದ್ವಿ. ಕೋಆಪ್ ಮಾಡ್ಕೊಂಡಿದ್ದೀವಿ, ನಾನು ಕೋಆಪ್ ಮಾಡ್ಕೊಂಡಿದ್ದೀನಿ. ಏನಾಗ್ತಿದೆ, ನಮಗೆ ಚಾಂದ್ ಪಾಷಾ ಅವ್ರಿಗಾಗಲಿ, ಜ್ಯೋತಿ ಲಕ್ಷ್ಮಿಗಾಗಲಿ ಬೀದರಿಗೆ ಬಂದು ಇಲ್ಲಿನ ಸಮಸ್ಯೆಗಳನ್ನ ಆಲಿಸಿ ಇಲ್ಲಿ ನೋಡುವಂಥ ಆಸಕ್ತಿ ಮತ್ತು ವ್ಯವಸ್ಥೆ ಕೂಡ ಇಲ್ಲ ಅವ್ರಿಗೆ. ಜೇವರ್ಗಿ ರಾಜಣ್ಣ ಗುಲ್ಬರ್ಗದಲ್ಲಿರ್ತಾರೆ, ಅವರು ಒಂದು ಕಂಪ್ನಿ ನಡೆಸ್ತಾರೆ. ನಾವೇನು ಮಾಡ್ತೀವಿ, ಕಂಪ್ಲೀಟಾಗಿ ಡಿಪೆಂಡ್ ಆಗಿರ್ತೀವಿ ಅವ್ರ ಮೇಲೆ. ನಮ್ಮ ಸದಸ್ಯರ ಬಗ್ಗೆ ನಾವು ವಿಶ್ವಾಸ ಇಟ್ಕೊಳ್ಳೇಬೇಕು. ನಾವು ಕಳೆದ ಬಾರಿ ಹೇಳಿದಾಗ ಅವ್ರು ಹೇಳಿದ್ರು, ಪಾಪ ಅವ್ರಿಗೂ ಕೂಡ ಕಮ್ಯುನಿಕೇಷನ್ ಪ್ರಾಬ್ಲಮ್ಮು. ಅವರು ಬೀದರ್ನಲ್ಲಿ ಅಂತ ಯಾರು ಗುರುತಿಸಿದ್ರು, ಅವ್ರು ಬೀದರಲ್ಲಿ ನಾಟಕ ಮಾಡಿದ್ದ ಸತ್ಯ, ಆದರೆ ಬೀದರ್ ಜಿಲ್ಲೆಯವರಾಗಿರಲಿಲ್ಲ ಅವರು. ಅವ್ರಿಗೆ ಪ್ರಶಸ್ತಿ ಹೋಯ್ತು. ಪರವಾಗಿಲ್ಲ, ಅದು ಕಲಾವಿದರಿಗೆ ಹೋಗಿದೆ. ನಾನು ಚೆಕ್ ಮಾಡಿದಾಗ ಭಾಳ ಒಳ್ಳೆಯ ಕಲಾವಿದರಿಗೆ ಹೋಗಿದೆ. ಆದರೆ ಬೀದರ್ ಜಿಲ್ಲೆ ಕೋಟಾ ಅಂತ ನಾನು ಮಾಡಿದ್ದೆ, ಅದು ತಲುಪಲಿಲ್ಲ. ಯಾರಿಗೆ ತಲುಪಬೇಕು, ಫಲಾನುಭವಿ ಬೇರೆ ಜಿಲ್ಲೆಯವರಾದ್ರು. ಅದನ್ನು ಸರಿ ಮಾಡೋಕ್ಕೋಸ್ಕರನೇ ನೀವೆಲ್ಲ ಇದ್ರಲ್ಲ, ನಾನು ಸುವರ್ಣ ಮಹೋತ್ಸವ ಪ್ರಶಸ್ತಿಯನ್ನು ಇವ್ರಿಗೆ ಇದು ಮಾಡಿದೆ. ಅದು ಕೊನೆ ಗಳಿಗೆನಲ್ಲಿ ಅದು ಮುಖ್ಯಮಂತ್ರಿಗಳೇ ಪಟ್ಟಿ ಪರಿಶೀಲನೆ ಮಾಡಿದಿದ್ರೆ ಖಂಡಿತ ಅದು ಆಗ್ತಿತ್ತು. ಅದೇನೋ ಬೇರೆ ಆಗೋಯ್ತು ಬಿಡಿ, ಅದನ್ನು ವಾದ ಪ್ರಸ್ತಾಪ ಮಾಡೋದಲ್ಲ. ಅದು ಆ ತಪ್ಪನ್ನು ನಾನು ಮುಂದಿನ ಪ್ರಶಸ್ತಿ ಸಂದರ್ಭದಲ್ಲಿ ಸರಿಪಡಿಸ್ತೀನಿ. ಬೀದರ್ ಜಿಲ್ಲೆಯಲ್ಲಿ ಜಗಳ ಕೂಡ ಆಡಿದ್ರು, ಏನು ಸರ್ ನಮ್ಮ ಜಿಲ್ಲೆನಲ್ಲಿ ಇಲ್ವಲ್ಲ ಅಂತ. ಅವರೇ ನನ್ನ ಗಮನಕ್ಕೆ ತಂದಿದ್ದು, ಅವ್ರು ಬೀದರ್ ಜಿಲ್ಲೆಯವರಲ್ಲ ಅಂತ. ನನಗೆ ಸಂತೋಷ ಆಯಿತು. ಅದು ನೇರವಾಗಿ ನನ್ನ ಹತ್ರನೇ ಮಾತಾಡಿದ್ದು. ಈಗ ನಾನು ಬಂದಿದ್ದು ಅವತ್ತಿನೂ ಕೂಡ ನಾನು ಇಲ್ಲಿ ಹವ್ಯಾಸಿ ರಂಗಭೂಮಿನಲ್ಲಿ ವಾಲ್ದೊಡ್ಡಿ ಭಾಳ ಇದೆ ಕೆಲಸ ಮಾಡಿದ್ದೆ. ಗಾಯಕರಾಗಿ ಅವ್ರು ಗುರುತಿಸ್ಕೊಂಡು ಈಗಾಗಲೇ ಸಾಕಷ್ಟು ಹೆಸರು ಮಾಡಿರ್ಕಂಥವ್ರು. ಪಾಟೀಲ್ ನನಗೆ ಪರಿಚಯ ಇದ್ದಿಲ್ಲ ನನಗೆ ಮೊದಲಿಂದ. ರಾಜ್ಕುಮಾರು, ಜುಮ್ಮಾ ಇವರೆಲ್ಲರೂ ಕೂಡ ನಮಗೆ ಕನ್ನಡ ಪರ ಹೋರಾಟಗಳಲ್ಲಿ ನಾವು ಜೊತೆಲಿ ಇದ್ದಂಥವ್ರು. ಇದುವರೆಗೂ ನಾವು ಕನ್ನಡ ಪರ ಹೋರಾಟಗಳಲ್ಲೇ ಜುಮ್ಮಾ ಆಗಲಿ, ರಾಜ್ಕುಮಾರ್ ಆಗಲಿ,
ಜಗನ್ನಾಥ್ ಆಗಲಿ, ಜಾನಪದ ಮತ್ತು ಹೋರಾಟಗಳಾಗಲಿ. ನಾನು ಮುಖ್ಯಮಂತ್ರಿ ಚಂದ್ರು ನಿಮಗೆ ನಾವು ಗಡಿ ಬಗ್ಗೆ ಇವತ್ತು ನಾನು ಯೋಚನೆ ಮಾಡ್ತಿರೋದಲ್ಲ. ಈಗ ರಾಜ್ಕುಮಾರ್ ಕೇಳಿ ಜಗನ್ನಾಥ್, ನಾನು ಸುಮಾರು ವರ್ಷಗಳಿಂದ ನಾನು ಮುಖ್ಯಮಂತ್ರಿ ಚಂದ್ರು ಇಬ್ಬರೂ ಕನ್ನಡ ನೋಡಿ ಕನ್ನಡ ಗಡಿ ಜಾಗೃತಿ ಜಾಥಾ ಮಾಡಿ ಇಲ್ಲೇ ಬಂದು ಇಲ್ಲಿನ ಕನ್ನಡಿಗರ ಸಮಸ್ಯೆಗಳನ್ನ ಆಲಿಸಿ ಒಟ್ಟಾರೆ ಒಂದು ರಿಪೋರ್ಟ್ನ 52 ಗಡಿ ತಾಲೂಕುಗಳ ರಿಪೋರ್ಟ್ನ ಸರ್ಕಾರಕ್ಕೆ ಸಲ್ಲಿಸಿದಂಥವ್ರು. ನಮ್ಮ ಸ್ವಂತ ಖರ್ಚಲ್ಲಿ ಆ ಕಮಿಟಿ ಮಾಡ್ಕೊಂಡು ಬಂದು ಸುಮಾರು 30 ಜನ ಇನ್ಕ್ಲೂಡಿಂಗ್ ಶ್ರೀನಾಥ್ ಕೂಡ ಇಲ್ಲಿ ಬಂದಿದ್ರು. ಅವತ್ತು ಕರ್ಕೊಂಡು ಬಂದು ನಾವು ರಿಪೋರ್ಟ್ ಮಾಡಿದಂಥದ್ದು. ಇವಾಗ ನಾನು ಬಂದಿದ್ದ ಉದ್ದೇಶ ಇಷ್ಟೇ, ಇಲ್ಲಿ ಹವ್ಯಾಸಿ ಚಟುವಟಿಕೆ ಸಂಪೂರ್ಣ ನಿಂತೋಗಿದೆ. ಅಟ್ಲೀಸ್ಟು ಬಸವರಾಜ್ ಅವರು ವೃತ್ತಿ ರಂಗಭೂಮಿ ನಾಟಕ ಮಾಡ್ತಾ ಇದ್ದಾರೆ. ಇಲ್ಲಿರೋ ಎಲ್ಲ ತಾಲೂಕುಗಳನ್ನ ಗಮನಿಸಿ ನೋಡಿದಾಗ ಹವ್ಯಾಸಿ ರಂಗಭೂಮಿ ಕ್ರಿಯಾಶೀಲತೆಯನ್ನು ಕಳ್ಕೊಂಡಿದೆ. ಒಂದು ಕಾಲದಲ್ಲಿ ಸಮುದಾಯ ಭಾಳ ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತಾಯಿತ್ತು. ವಾಲ್ದೊಡ್ಡಿ ಹೇಳ್ದಂಗೆ ಇಲ್ಲಿ ಬಸವಲಿಂಗಾಯನೂ ಬಂದವ್ರೆ, ಜನಿನೂ ಬಂದವ್ರೆ, ಕಾರಾಂತರು ಬಂದು ಹೋಗಿದ್ದಾರೆ, ಎಲ್ಲರೂ ಬಂದು ಹೋಗಿದ್ದಾರೆ, ಜಯಶ್ರೀ ಇದ್ರು ಎಲ್ಲ. ಆದರೆ ನನಗೇನಂತ ಹೇಳಿದ್ರೆ ಇವಾಗ ಹಳೇದನ್ನ ಮಾಡೋದು ಒಂದು ಆಗೋಯ್ತು. ಈಗಾಗಲೇ ಕನಿಷ್ಠ ಅಂದರೆ 18-19 ವರ್ಷ ನನ್ನ ಮನೆಯೆಲ್ಲ ತೆಗೆದು ನೋಡ್ಕೊಂಡು ಬಂದೆ. 20 ವರ್ಷ ಯಾವುದೋ ಹವ್ಯಾಸಿ ರಂಗಭೂಮಿದು ಹೇಳ್ಕೊಳ್ಳೋವಂಥ ಯಾವ ನಾಟಕನೂ ಇಲ್ಲಿ ಬಂದಿಲ್ಲ. ಯಾಕೆ ಅಂದರೆ ನೀವು ಬೇರೆ ತೊಡಗಿಸ್ಕೊಂಡ್ಬಿಟ್ರಿ. ಬೇರೆ ಕಡೆ ಕಾಲೇಜ್ ವಿದ್ಯಾರ್ಥಿಗಳನ್ನ ನಾವು ಸಿದ್ಧ ಮಾಡಬೇಕು. ಯಾವಾಗಲೂ ಕಾಲೇಜ್ ವಿದ್ಯಾರ್ಥಿಗಳೇ ಮತ್ತು ಮೇಷ್ಟ್ರುಗಳೇನೇ ಹವ್ಯಾಸಿ ರಂಗಭೂಮಿಯನ್ನು ಕಟ್ತಕ್ಕಂಥವ್ರು. ಯಾವಾಗಲೂ ಆ ಕೆಲಸ ಆಗಿಲ್ಲ. ಈಗ ಅಟ್ಲೀಸ್ಟ್ ನಾವು ಮಾಡಬೇಕು. ಈ ನಿಟ್ಟಿನಲ್ಲಿ ಪಾಟೀಲರು ಮತ್ತು ನೀವೆಲ್ಲ ಸೇರಿ ಒಂದು ಯೋಚನೆ ಮಾಡಿ. ಯಾಕಂದರೆ ಹೊರಗಡೆಯಿಂದ ಬಂದು ನಿರ್ದೇಶನ ಮಾಡಿಸೋದೇನು, ದುಡ್ಡು ಕೊಟ್ಟರೆ ಬಂದು ನಿರ್ದೇಶನ ಮಾಡ್ತಾರೆ, ಆದರೆ ಕಮಿಟ್ಮೆಂಟು ಕಡಿಮೆ ಇರ್ತದೆ. ಅವ್ರು ನಾಟಕ ಮಾಡಿಸಿ ಹೊರಟೋಗ್ತಾರೆ. ಮತ್ತೆ ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಜನಿ ಬಂದು ಹೋದಂಗೆ, ಬಸವಲಿಂಗಯ್ಯ ಬಂದು ಹೋದಂಗೆ ಆಗ್ಬಿಡುತ್ತೆ. ಇಲ್ಲೇ ಇದ್ದು ಇದಿರ್ತಿದ್ದಲ್ಲ, ನಾನು ಮಾಡಿಸಿದ ನಾಟಕ ಮುಂದುವರಿಯೋಗೋ ಪ್ರದರ್ಶನ ಆಗಬೇಕು ಅಂತ ಯಾರು ನಿರ್ದೇಶಕ ಮಾಡಿಸಿರ್ತಾನೆ ಅವ್ನಿಗೊಂದು ಇದಿರ್ತೈತೆ. ಅದಕ್ಕೋಸ್ಕರ ನಾನು ಹೇಳೋದಾದರೆ ನೀವೆಲ್ಲ ಕೂಡ ತೀರ್ಮಾನ ಮಾಡಿ ಒಬ್ಬ ನಾಟಕ ಯಾವುದಾಗಬೇಕು, ಯಾರು ಈ ನಿರ್ದೇಶನ ಮಾಡಬೇಕು. ಇವಾಗ ವಿಷ್ಣುಕಾಂತ್ ಇದ್ದಾರೆ. ವಿಷ್ಣುಕಾಂತ್ ಕೂಡ ಚಿಂದೋಡಿ ನೀನು ಕಂಪ್ನಿನಲ್ಲಿ 10 ವರ್ಷ ಕೆಲಸ ಮಾಡ್ತಾರೆ. ಆ್ಯಕ್ಟ್ರ್ ಆಗಿದ್ದಂಥವ್ರು, ಸ್ವತಃ ಸಿನಿಮಾ ಆ್ಯಕ್ಟ್ರು, ಪ್ರೊಡ್ಯೂಸರ್, ಡೈರೆಕ್ಟ್ರು, ರಿಸೋರ್ಸ್ ಪರ್ಸನ್ ಆಗಿ ಜಗನ್ನಾಥ್ ಇದ್ದಾರೆ, ರಾಜ್ಕುಮಾರ್ ಇದ್ದಾರೆ, ಜುಮ್ಮಾ ಇದ್ದಾರೆ, ಇವರೆಲ್ಲರೂ ಇದ್ದಾರೆ. ನೀವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಬಹುಶಃ ಇಡೀ ಕಲ್ಯಾಣ ಕರ್ನಾಟಕದಲ್ಲೇ ಬೆಸ್ಟ್ ಪ್ಲೇ ಇದಾಗುತ್ತೆ. ಅಂಥ ಶಕ್ತಿ ಈ ಜಿಲ್ಲೆಗಿದೆ. ನಾನು ಚೆನ್ನಾಗಿ ಗಾಯಕ ಇದ್ದಾರೆ, ಎಲ್ಲ ಏನು ಬೇಕಾದರೂ ಮಾಡ್ಬೋದು. ಸೋನಾರ ಎಲ್ಪ್ ತಗೋಬೋದು, ಎಲ್ಲ ಮಾಡ್ಬೋದು. ಹಾಗಾಗಿ ನೀವು ದಯಮಾಡಿ ಆದಷ್ಟು ಬೇಗ ಮಾರ್ಚ್ ತಿಂಗಳೊಳಗಡೆ ಇನ್ನೊಂದು ಸತಿ ಸಭೆ ಸೇರಿ ನೀವುಗಳು ಸಭೆ ಸೇರಿ ದಯಮಾಡಿ ಅಧ್ಯಕ್ಷರು ಹೆಬ್ಬಾಳೆ ಅವರು ಏನಾದರೂ ಮಾಡಿ ನೀವು ಸಭೆ ಕರೀಲೇಬೇಕು. ಸಭೆ ಕರೆದು ಯಾವ ನಾಟಕ ಮಾಡಿಸ್ತೀರಿ, ಏನು ಒಂದು ಯಾರ ಕೈ ನಿರ್ದೇಶನ ಮಾಡಿಸ್ಬೋದು ಅದೆಲ್ಲ ಮಾಡಿ ನಂಗೊಂದು ಕಳಿಸ್ಕೊಡಿ. ನಾನು ಅದಕ್ಕೆ ಏನೇನು ಸಹಾಯ ಮಾಡ್ಬೋದು, ಫೈನಾನ್ಷಿಯಲ್ ಸಪೋರ್ಟು ನಾವು ಮಾಡ್ತೀವಿ. ನಾಟಕ ತಯಾರಾದ ಮೇಲೆ ಕನಿಷ್ಠ ಅದೊಂದು ನಮ್ಮ ತಾಲೂಕಿನ ಎಲ್ಲ ತಾಲೂಕುಗಳಲ್ಲೂ ಒಂದು ಶೋ ಆಗೋ ಹಾಗೆ ಸಿದ್ರಾಮ್ ಮಾಡ್ಬೋದಾ? ನಿಮ್ಮ ಮುಂದಿನ ಸತಿ ನೀವು ಪ್ರಾಯೋಜನೆಗಳು ಮಾಡ್ತೀರಲ್ಲ, ಇಲ್ಲಿ ತಯಾರಾಗಿದ್ದು ವರ್ಕ್ಶಾಪಲ್ಲಿ ತಯಾರಾಗಿದ್ದ ನಾಟಕ ನಿಮ್ಮ ಜಿಲ್ಲೆಗೆ ಒಂದೊಂದು ಶೋಗಳು ಕೊಡಿ. ಎಲ್ಲರೂ ಒಂದು ನೀವು ಆರ್ಗನೈಸ್ ಮಾಡಿಸಿ. ಯಾರೋ ನಾಟಕ ಕೇಳ್ತಾರೆ, ಈ ವರ್ಕ್ಶಾಪ್ ನಾಟಕ ಕೊಟ್ಟರೆ ನಿಮ್ಮ ಜಿಲ್ಲೆಯಲ್ಲಿ ವರ್ಕ್ಶಾಪ್ ಆಗಿ ನಿಮ್ಮ ಜಿಲ್ಲೆಯಲ್ಲಿ ತಯಾರಾಗಿರೋ ನಾಟಕನೇ ಪ್ರದರ್ಶನ ಆಗುತ್ತೆ. ಅವಾಗ ಅನುಕೂಲ ಆಗುತ್ತೆ. ಒಂದು 3 ಶೋ 4 ಶೋ ಆದರೆ ಆ ಹುಡುಗರು ಶಾಶ್ವತವಾಗಿ ಹವ್ಯಾಸಿ ರಂಗವನ್ನು ಉಳ್ಕೊಂಡ್ಬಿಡ್ತಾರೆ. ನೀವು 3 ಶೋ 4 ಶೋ ಮಾಡಿಸಿ ಅವ್ರು ಖಂಡಿತ ನೀವು ಹೋಗಿ ಅಂದರೂ ಕೂಡ ವಾಪಸ್ ಬಿಟ್ಟು ಹೋಗಲ್ಲ, ರಂಗಭೂಮಿಯವ್ರು ಉಳ್ಕೋತಾರೆ ಅವರು. ಅಂಥ ಕೆಲಸ ಆಗುತ್ತೆ. ದಯಮಾಡಿ ಸಿದ್ದರಾಮ್ ಇದೊಂದು ನೀವು ಸಹಾಯ ಅಂತ ಮಾಡಿ, ಸರ್ಕಾರಿ ನೌಕರಿ ಅಂತ ಮಾಡಬೇಡಿ, ಸಹಾಯ ಅಂತ ಮಾಡಿ ದಯವಿಟ್ಟು ಒಂದು 4-5 ಎಲ್ಲ ತಾಲೂಕುಗಳು ಒಂದು ಶೋ ಮಾಡಿಸ್ಲಿ. ಇಲ್ಲಿರ್ತಕ್ಕಂಥವರು ಕೂಡ ಪ್ರದರ್ಶನಗಳು ಮಾಡಿ. ಯಾಕಂದರೆ ಜಾನಪದವ್ರದ್ದು ನೀವು ಕೊಡ್ತೀರಿ, ವೃತ್ತಿದವ್ರಿಗೆ ಕೊಡ್ತೀರಿ, ಅವೆಲ್ಲವೂ ಕೂಡ ಸಂಘಟನಾತ್ಮಕ ಕೆಲಸಗಳಾಗಿರೋದಿಲ್ಲ. ರಂಗಭೂಮಿ ಇದೆಯಲ್ಲ, ರಂಗಭೂಮಿ ಭಾಳ ದೊಡ್ಡ ಸಂಘಟನೆ ಬೇಕು. ಅಲ್ಲಿ ಸಂಗೀತದವರು ಕೆಲಸ ಮಾಡಬೇಕು, ವೃತ್ತಿಯವರು ಕೆಲಸ ಮಾಡಬೇಕು, ತಬಲದವರು ಕೆಲಸ ಮಾಡಬೇಕು, ತಮಟೆಯವರು ಕೆಲಸ ಮಾಡಬೇಕು. ಎಲ್ಲ ಸೇರಿ ಒಂದು ಸಮೂಹ ಕ್ರಿಯೆಯಾಗಿ ನಾಟಕ ಆಗೋದು. ದಯವಿಟ್ಟು ನೀವು ಆ ನಿಟ್ಟಿನಲ್ಲಿ ಕನಿಷ್ಠ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಸ್ಪಾನ್ಸರ್ ಮಾಡಿಸಿ. ನಾವು ಕೂಡ ಬೇಕಾದ್ರೆ ನಿಮಗೆ ಮೇಡಮ್ನಿಂದ ಬೇಕಾದ್ರೆ ಡೈರೆಕ್ಟ್ರಿಂದ ಒಂದು ಮಾರ್ಗದರ್ಶನ ಕೊಡಿಸ್ತೇನೆ, ನಿರ್ದೇಶನನೇ ಕೊಡಿಸ್ತೇನೆ. ಎಲ್ಲ ಜಿಲ್ಲೆಗಳಲ್ಲೂ ಮಾಡಿಸಿ ಅಂತ ದಯವಿಟ್ಟು ಅದನ್ನು ಮಾಡಿಸ್ಕೊಡಿ. ಮತ್ತು ವೃತ್ತಿ ರಂಗಭೂಮಿದು ನೀವು ಹೇಳಿದ್ದೀರಿ, ಕಾಯಕಲ್ಪ ಯೋಜನೆ ನಾನು ಏನು ಸಹಾಯ ಮಾಡಬೇಕು ಅದನ್ನು ನಾನು ಮಾಡಿಸ್ತೀನಿ.
ವಾಲ್ದೊಡ್ಡಿ ಇನ್ನೊಂದು ಮೀಟಿಂಗ್ ಕರೀತಾರೆ. ರಂಗ ದಿನಾಚರಣೆ ಇದೆ ಈ ತಿಂಗಳು. ನಾವು ಪ್ರತಿ ಜಿಲ್ಲೆಗೆ 30,000 ರೂಪಾಯಿ ಕೊಡ್ತೀವಿ ಅಕಾಡೆಮಿಯಿಂದ. ದಯಮಾಡಿ ನಿಮ್ಮ ಜವಾಬ್ದಾರಿ, ಸಂಚಾಲಕರು ನೀವೇ, ಜಿಲ್ಲಾ ಸಂಚಾಲಕರು. ಇಲ್ಲಿ ಸದಸ್ಯರಿರಲಿಲ್ಲ, ನನಗೆ ತಕ್ಷಣ ಒಳ್ಳೆಯ ಹೆಸರು ಜಗನ್ನಾಥ್ ಹೆಬ್ಬಾಳೆ ಅವರು. ಯಾಕಂದರೆ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಇಲ್ಲೆಲ್ಲರೂ ಕರೆದು ಮಾತಾಡ್ತಾರೆ, ಸಂಘಟನೆ ಬೆಳೆಸ್ಬೋದು. ಇವ್ರನ್ನೇ ನಾವು ಜಿಲ್ಲಾ ಸಂಚಾಲಕರನ್ನಾಗಿ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ನಾಟಕ ಅಕಾಡೆಮಿಯ ಜಿಲ್ಲಾ ಸದಸ್ಯರು ಇರೋದ್ರಿಂದ ಜಿಲ್ಲಾ ಸಂಚಾಲಕರಾಗಿ ಪಾಪ ಅವ್ರು ನಾನು ಆಗೋದೇ ಇಲ್ಲ ಅಂದರು. ನಾನು ರಿಕ್ವೆಸ್ಟ್ ಮಾಡಿ ನೀವು ಆಗಿ ಅಟ್ಲೀಸ್ಟ್ ನಾವು ಬಂದರೆ ನೀನು ಕೂತ್ಕೊಳ್ಳೋಕೆ ನಾವು ಒಂದು ಜಾಗ ಬೇಕಲ್ಲ. ನಮ್ಮ ಅಧ್ಯಕ್ಷರಿಗೆ ವಿನಂತಿ ಮಾಡಿದೆ. ಭಾಳ ಕ್ರಿಯಾಶೀಲ ಅಂತ ಇದ್ದಾರೆ, ಅವರು ಇರ್ತಾರೆ, ವಿಷ್ಣುಕಾಂತ್ ಇರ್ತಾರೆ. ದಯಮಾಡಿ ನೀವು ಈ ಕೆಲಸನ ಮಾಡಿ. 27ನೇ ತಾರೀಕು ವಿಶ್ವರಂಗ ದಿನಾಚರಣೆ ದಿವಸ ಏನಾದ್ರು ಒಂದು ಸೆಮಿನಾರು, ಒಂದು ಬೀದಿ ನಾಟಕ ಏನಾದ್ರು ಒಂದು ಪ್ಲಾನ್ ಮಾಡಿಸಿ 27ನೇ ತಾರೀಕು ಒಂದು ಮಾಡಿ. ಮಹೇಶ್ ಪಾಟೀಲ್ ನಾವು ಪೂರ್ತಿ 24 ಅವರ್ಸ್ ಇರ್ತೀವಿ. ಅಧ್ಯಕ್ಷರು ನೀವು ಎಲ್ಲರೂ ಇರ್ತಾರೆ. ಅಲ್ಲ, ನೀವು ಒಂದು ಸೆಮಿನಾರ್ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ನೀವು ಜಗನ್ನಾಥ್ ಹೆಬ್ಬಾಳೆ ಅವರು ಮೀಟಿಂಗ್ ಕರೆದಾಗ ನೀವು ತೀರ್ಮಾನ ಮಾಡಿ ಅದು ಏನು ಮಾಡಬೇಕು ಅಂತ ಮಾಡಿ ಸರ್. ಆಮೇಲೆ ಫಂಡ್ ಸಿಂಧೆ ಸರ್ ಹೇಳಿದ್ರಲ್ಲ ಸರ್, ಕನ್ನಡ ಸಂಸ್ಕೃತಿ ಕೊಟ್ಟಿದ್ರೆ ಸ್ವಲ್ಪ ಬೇಗ ಅಲ್ಲ ಸರ್, ನಾವು ದುಡ್ಡು ಕೊಡ್ತೀವಿ ಸರ್. ಅಲ್ಲ, ನಾವು ನಾಟಕ ವರ್ಕ್ಶಾಪಿಗೆ ನಾವು ಕೊಡ್ತೇವೆ, ಪ್ರದರ್ಶನಗಳನ್ನು ನಾವು ಮಾಡಿಸೋಂಗಿಲ್ಲ. ಅದು ರೂಲ್ಸೇ. ಅದು ಅಕಾಡೆಮಿಕ್ ಆಗಿ ದೊಡ್ಡ ಅಕಾಡೆಮಿಕ್ ಇದೆ. ನಾನು 5 ಟರ್ಮ್ನಲ್ಲಿ ಸದಸ್ಯ ಆಗಿದ್ದವನು, 5 ಜನ ಅಧ್ಯಕ್ಷರಿಗೆ ಸದಸ್ಯ ಆಗಿದ್ದವನು. ನಾನು ವಾಲ್ದೊಡ್ಡಿ ಸದಸ್ಯರು ಮಳಸಿದಪ್ಪನವ್ರ ಜೊತೆ ಇದ್ದಲ್ವ ನೀನು? ಮಳಸಿದಪ್ಪನವ್ರ ಅಧ್ಯಕ್ಷರು ನಾನು ಅವನು ಸದಸ್ಯ, ವೈಕುಂಠರಾಜು ಇದ್ದಾಗ ಸದಸ್ಯ, ಸದಸ್ಯ, 5 ಅಕಾಡೆಮಿ ಸದಸ್ಯ ಆಗಿದೆ. ಹಾಗಾಗಿ ದಯವಿಟ್ಟು ಅದನ್ನು ಮಾಡಿ. 27ನೇ ತಾರೀಕು ಏನು ಮಾಡ್ತೀರಾ ಅದನ್ನು ಒಂದು ಸಣ್ಣದಾಗಿ ಕಳಿಸ್ಕೊಡ್ತೀವಿ. ಇದು 27 ವಿಶ್ವರಂಗ ದಿನಾಚರಣೆ. ಅವತ್ತು ಒಂದು ಮಾಡಿ, ಅವತ್ತು ಒಂದು ಎಲ್ಲರೂ ಸೇರಿದಂಗೂ ಆಗುತ್ತೆ. ಅವತ್ತೇ ನೆಕ್ಸ್ಟ್ ಮೀಟಿಂಗ್ ಮಾಡೋಕ್ಕೂ ಅನುಕೂಲ ಆಗುತ್ತೆ. ಅದೇನು ಪ್ಲ್ಯಾನ್ ಮಾಡ್ತೀರೋ ಮಾಡಿ. ಇವತ್ತೇ ಒಂದು ಮೀಟಿಂಗ್ ಡೇಟ್ ಬೀದರಲ್ಲಿ ರಂಗಭೂಮಿ ಬೆಳೆಸೋದಕ್ಕೆ ಏನು ಮಾಡ್ಬೋದು ಅನ್ನೋ ಒಂದು ಚರ್ಚಾಗೋಷ್ಠಿ ಮಾಡಿ. ಅದು ಯಾವ ಥರ ಆಲ್ರೆಡಿ ವಿಶ್ವರಂಗ ದಿನಾಚರಣೆ ಅಂತ ಹೇಳಿ ನಮ್ಮ ಶಾಲೆ ಕಾಲೇಜಿನಲ್ಲಿ ಜಾನಪದ ಪರಿಷತ್ ಮಾಡಿದ್ದೀವಿ. ಇಲ್ಲಿ ಮಾಡಿಸಿ ಸರ್. ರಾಜ್ಯದಲ್ಲಿ ಅಕಾಡೆಮಿ ಕೆಲಸ ಆಗಬೇಕು ಅಂದರೆ ನಾಗರಾಜ್ ಮೂರ್ತಿ ಮಾಡಬೇಕು. ಜಿಲ್ಲೆಯಲ್ಲಿ ನಾವು ಯಾರೋ ಒಬ್ಬರು ನೇಮಕ ಮಾಡಿರ್ತೀವಿ. ಹೆಬ್ಬಾಳೆ ನೇಮಕ ಮಾಡಿದ್ದೀವಿ. ಹೆಬ್ಬಾಳೆ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ, ನೀವೇ ಮಾಡಿ, ಅವರೇ ಮಾಡಿ, ಮತ್ತೊಬ್ಬರೇ ಮಾಡಿ, ಅವ್ರ ಅಧ್ಯಕ್ಷತೆ ಚರ್ಚೆ ಮಾಡಿ ಕಾರ್ಯಕ್ರಮ ಅಷ್ಟೇ ನಾನು ಹೇಳೋದು. ಒಂದು ಕೆಲಸ ಮಾಡೋಣ, ಒಂದು ವಿಚಾರ ಸಂಕಿರಣ ಒಂದು ವಿಚಾರ ಸಂಕಿರಣ ಮಾಡೋಣ. ಇಲ್ಲಿ ವೇದಿಕೆ ಮೇಲೆ ಮಾಡ್ಬೋದು. ವೇದಿಕೆ ಮೇಲೆ ಒಂದು ನಾಟಕ, ಒಂದು ತಾಸು ಅಲ್ಲ, ಒಂದು ಬೀದಿ ನಾಟಕ ಮಾಡಿ. ಶೇಷಪ್ಪ ನೀವೇನು ಡಿಸೈಡ್ ಮಾಡಿ ಕಾನ್ಫರೆನ್ಸ್ ಮಾಡಿ. ಬೀದರಲ್ಲಿ ಇದ್ದಾಗ್ತಾ ಇದೆ, ಗುಲ್ಬರ್ಗದಲ್ಲಿ ಇದ್ದಾಗ್ತಾ ಇದೆ, ಅಲ್ಲಿಂದಲೇ ಎಲ್ಲ ಜಿಲ್ಲೆಗಳಿಗೂ ಅನೌನ್ಸ್ ಮಾಡ್ತಾ ಇದ್ದೇನೆ. ಅದಕ್ಕೆ ಮಾಡಿ. ಸಿದ್ದರಾಮ ಇರ್ತಾರೆ, ಸಿದ್ದರಾಮ ಸಹಾಯ ತಗೊಳ್ಳಿ. ಅವ್ರೇನು ಮಾಡ್ಬೋದು? ಸಿದ್ದರಾಮಯ್ಯ ಫುಲ್ ಊಟಕ್ಕೆ ಒಂದು 200 ಇದ್ದಾರೆ. ಈ ಗಡಿನಾಡು ಬೀದರ್ ಜಿಲ್ಲೆಗೆ ಹೋಗಿ ಈ ಥರ ಹೀಗೆ ಏನೇನಿದೆ ಕುಂದು ಕೊರತೆ ಮತ್ತೊಂದು ಇನ್ನೊಂದನ್ನ ಚರ್ಚೆ ಮಾಡಬೇಕಂತೆ. ಸಂಬಂಧ ಭಾಳ ಹೆಲ್ದಿಯಾಗಿ ಆರೋಗ್ಯಕರವಾಗಿ ಭಾಳ ಚೆನ್ನಾಗಿತ್ತು. ಬಟ್ ಕೆಲವೊಂದು ಈ ಹಲ್ಗಿದು ಅದು ಏನು ಹೇಳ್ತಿದ್ರಿ, ಬಹುಶಃ ಈಗ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ, ಅಥವಾ ನನಗೆ ಗೊತ್ತಿಲ್ಲೋ. ಅದು ನಮ್ಮ ರಾಜ್ಕುಮಾರ್ ಸರ್ ಇದ್ದಾರೆ, ಕನ್ನಡ ಸಂಸ್ಕೃತಿ ಇಲಾಖೆಯವರು ಇದ್ದಾರೆ, ಅವರು ಉತ್ತರಿಸ್ಬೋದೇನೋ. ಆದರೆ ಇಲ್ಲಿ ಏನಿದೆ ನಮ್ಮ ನಾಟಕಕ್ಕೆ ಸಂಬಂಧಪಟ್ಟಾಗಿ ವಾಲ್ದೊಡ್ಡಿ ಸರ್ ಎಲ್ಲರೂ ಏನಿದ್ರಿ ಆ್ಯಕ್ಚುಲ್ ಒಂದು ನನಗೆ ಏನು ತಪ್ಪು ಪರಿಸ್ಥಿತಿ ಅಂದರೆ, ಇಷ್ಟು ದೊಡ್ಡವ್ರ ಮುಂದೆ ಇಲ್ಲಿ ಬಂದು ಕೂತ್ಕೊಳ್ಳೋದು ಥರದ ಚೆನ್ನಾಗಿರಲ್ಲ. ಡಿಗ್ರಿ ಓದಿರೋರ ಮುಂದೆ SSLC ಕೂತಿದಾಗ ಆಗಿದೆ. ಏನೋ ಪ್ರೀತಿದ್ದು ಕರೆದ್ರು ಕೂರ್ಸಿದ್ದಕ್ಕೆ ಕುಂತಿದ್ದೀನಿ, ಅದನ್ನು ಕ್ಷಮೆ ಕೇಳ್ತೀನಿ. ಇವಾಗ ನಮ್ಮಲ್ಲಿ ಹವ್ಯಾಸಿ ಕಲಾವಿದಂದರೆ ನೀವೆಲ್ಲ ಆಡಿದ್ರಿ, ಗೊತ್ತಿದೆ ನಿಮಗೆ. ಅದು ಏನಾಗಿದೆ, ನಿಮ್ಮ ಕಮಿಟ್ಮೆಂಟ್ ಎಲ್ಲ ಮುಗಿದೋಗಿದೆ. ತಪ್ಪು ಯಾವ್ದೂ ಇಲ್ಲ, ನಾವೇ ಸ್ವಯಂ ಅಪರಾಧಿಗಳೇ. ಕುಚ್ಚಬಾಳೆ ಸರ್ ಇಟ್ಕೊಂಡು ವಾಲ್ದೊಡ್ಡಿ ಸರ್ ಇಟ್ಕೊಂಡು ಮಹೇಶ್ ಸರ್ ಎಲ್ಲರಿಗೂ ಗೊತ್ತಿದೆ ಸರ್, ಎಲ್ಲರೂ ಆಡಿದ್ದಾರೆ. ಆಡ್ಬಿಟ್ಟು ಇವಾಗ ಏನಾಗಿದೆ, ಮುಂದಿನ ಜನ್ರೇಷನ್ಗೆ ಕರ್ಕೊಂಡು ತರೋಕ್ಕೆ ಪ್ರಯತ್ನ ಆಗಬೇಕು. ಈಗ ಅವರು ಒಂಥರ ಒಂದು ಪಿತಾಶ್ರೀಗಳ ಥರ ಇರ್ಬೇಕು, ನಮ್ಗೆ ಹೇಳ್ಕೊಳಂಗಿರ್ಬೇಕು. ಮುಂದಿನ ಜನ್ರೇಷನ್ಗೆ ಹೇಳ್ಕೊಟ್ಟು ನಮ್ಮವರು ಸಾಕಷ್ಟು ಜನ ಬೆಂಗಳೂರಿನಲ್ಲಿ ಹೋಗಿ 100 ಜನ ಇವಾಗ ಟ್ರೈನಿಂಗ್ ಕಲಿತಾ ಇದ್ದಾರೆ, ಮತ್ತು ಅಲ್ಲಿ ಕಲಾವಿದರು ಆಗಿದ್ದಾರೆ. ನಮ್ಮ ಕಣ್ಣಿಗೆ ಯಾಕೆ ಕಾಣಿಸಿಲ್ಲ ಅಂದರೆ ನಾವು ಅವ್ರನ್ನ ಕರೆದು ಇಲ್ಲಿ ಗುರುತಿಸೋಷ್ಟು ಪರಿಚಯ ಮಾಡೋಷ್ಟು ಯಾರಿಗೂ ಮನಸ್ಥಿತಿ ಇಲ್ಲ. ಈಗ ನಂದೇ ಹೇಳ್ತೇನೆ, ನಾನು ಬೆಂಗಳೂರಲ್ಲಿ 25-30 ವರ್ಷದಿಂದ ಎಲ್ಲ ಇದರಲ್ಲಿ ಹವ್ಯಾಸದಲ್ಲಿದ್ದೀನಿ, ವೃತ್ತಿದಲ್ಲಿದ್ದೀನಿ, ಎಲ್ಲರೂ ಇದ್ದೀನಿ. ಆದರೆ ಇಲ್ಲಿ ಕಲಾವಿದರು ಇದರಲ್ಲಿ ನನ್ನನ್ನೇ ಎಲ್ಲರೂ ಸೇರಿಸ್ಕೊಂಡಿಲ್ಲ.
ಯಾಕೆ ಸೇರಿಸ್ಕೊಂಡಿಲ್ಲ ಅಂತಂದರೆ ನಮ್ಮ ಟೀಮ್ ಇದೆ ಅಂದರೆ ನಾವು ಮಾಡ್ಕೊಳ್ಳೋದು ಆ ಥರ ಇದೆ. ಎಲ್ಲರೂ ಅದು ಕೂಡ ಎಲ್ಲರೂ ಹೇಳಿದ್ರು ನನ್ನನ್ನು ಸೇರೇನೆ. ಇಲ್ಲೇನಿದೆ ಅಂದರೆ ಒಂದರಿಗೆ ನಾವೇನು ಮಾಡ್ತಾ ಇದ್ದೀವಿ ನಮ್ಮದೇ ಟೀಮ್, ಅದು ಸಹಜ. ಅದು ಅವ್ರವ್ರ ಮನೆ ಮಕ್ಕಳು ಅವ್ರಿಗೆ ಮುದ್ದಿರ್ತಾರೆ, ಅವ್ರವ್ರವ್ರು ಪ್ರೀತಿಸ್ತಿದ್ದಾರೆ. ಮೊದಲ ಅಲ್ಲ ಇಲ್ಲ, ನಾನು ಹೇಳ್ತಿರೋದು ಮದ್ದು ಇರುತ್ತೆ, ಗೊತ್ತಿದ್ರು ಏನಿರುತ್ತೆ ಅಂದರೆ ಅವರೇ ಕಮಿಟ್ಮೆಂಟ್ ಮುಗ್ದಿರಲ್ಲ. ಹಾಗಾಗಿ ಬೇರೆಯವ್ರ ಕೆರೆಸ್ಟಲ್ಲಿ ಆಗ್ತಿಲ್ಲ. ಇರೋದು ದೋಷ ಅದು ಬಂದೇನೆ. ಈಗ ನಾವೇನು ಕೇಳ್ಬೇಕು ಅಂದ್ಕೊಂಡ್ರೆ ಹವ್ಯಾಸಿ ಕಲಾವಿದರು ನಿಮ್ಗೆ ಎಲ್ಲವೂ ಗೊತ್ತಿದೆ. ರಾಜ್ಯ ಮಟ್ಟದಲ್ಲಿ ಗವರ್ನರ್ ತನಕ ಏನು ಗೊತ್ತಿರೋದು ಅದೆಲ್ಲವೂ ತಮಗೆ ಗೊತ್ತಿದೆ. ಅದನ್ನ ಏನು ಮಾಡ್ಬೇಕಂತ ಸರಿ ಕೇಳಿದ್ರೆ ಸರಿ ನಾವು ಇವಾಗ ಈ ಪೊಸಿಷನಲ್ಲಿ ಇದ್ದಾರೆ. ಅವ್ರು ಅದು ಇಂಥದ್ದು ಕೇಳೋಣತೆ ಬಂದಿದ್ದಾರೆ. ಅವ್ರದಿಂದ ನಾವು ಏನು ಪಡಿಬೇಕನ್ನೋದ್ರೆ ನಾವು ನೇರವಾಗಿ ಕೇಳಿದ್ರೆ ನಮ್ಗೆ ಅದು ಸಿಗುತ್ತೆ. ಅದು ಬಿಟ್ಟು ಬೇರೆ ನಾವು ಕೇಳಿದ್ರೆ ನಮಗೆ ಸಿಕ್ಕಲ್ಲ. ಈಗ ಈಗ ರಂಗಭೂಮಿ ಕಲಾವಿದರು ನಿಮ್ಗೆ ಎಷ್ಟು ಗೊತ್ತಿಲ್ಲ. ಪೊಲೀಸರ ಮಂಗಳೂರಿನಲ್ಲಿ ಮತ್ತು ಸುಮಾರು ನಾಟಕಗಳಲ್ಲಿ ಅಲ್ಲಿ ವಿಶ್ವ ದಾಖಲಾತಿ ಏನಾಯಿತು ಅದರಲ್ಲಿ ನಾನು ಒಬ್ಬ ಇದ್ದೆ. ನನಗೆ ಒಳ್ಳೆ ಅವಾರ್ಡೇ ಬಂದಿದೆ. ಗೊತ್ತಿರಲ್ಲ. ಯಾಕೆ ಗೊತ್ತಿರಲ್ಲ ಅಂದರೆ ನಮ್ಮಲ್ಲಿ ಹಿರಿಯರು ನಮ್ಮ ಟೀಮ್ಗಳಲ್ಲೇ ನಮ್ಮ ಟೀಮ್ ಅಂದ್ಕೊಂಡು ಬಂದಿದ್ರಿ. ಇವಾಗ ನಮ್ಮನ್ನೆಲ್ಲ ಗುರುತಿಸ್ರಿ. ಮುಂದಿನವ್ರನ್ನ ತುಂಬ ಜನ ಇದ್ದಾರೆ, 15-20 ವರ್ಷ ಹಿಡ್ಕೊಂಡಿದ್ದಾರೆ. ಅವರೆಲ್ಲ ಗುರುತಿಸಿದ್ರೆ ಈ ದೊಡ್ಡ ಪಿತಾಶ್ರೀಗಳಾಗ್ತೀರಿ. ಆ ಮುಂದಿನ ಜನರೇಷನ್ ಕಂಟಿನ್ಯೂ ಆಗುತ್ತೆ. ನಮ್ಮಲ್ಲಿ ರಂಗಭೂಮಿ ಮಲಗಿದೆ ಅಂತ ಹೇಳಿದ್ರು ನಮ್ಮ ಸೋನಾರೆ. ಮಲಗಿದೆ ಅಂತ ಅವ್ರು ಹೇಳೋಕ್ಕೆ ರೀಸನ್ ಅಂದರೆ ಅಷ್ಟೊಂದು ಒಳ್ಳೆ ಸ್ಥಿತಿಯಲ್ಲಿ ಅಂತ ಹೇಳುವಾಗ ಇವರು ದಿಢೀರ್ ಇವರು ಏನೋ ಮಾತಾಡಿದ್ರು ಪಾಪ ಅವರು. ಯಾಕಂದ್ರೆ ಅವರು ಇವನ್ ನಾಗರಾಜ ಮೂರ್ತಿ ಸರ್ ಮುಂದೆ ಕೂಡ ಬಂದಿದ್ರಂತ ಅವರು ನನಗೆ ಹೇಳಿದರು, ಮತ್ತು ಇವರು ಹೇಳಿದ್ರು. ಒಬ್ಬರು ಶೇಷಪ್ಪ ಅರ್ಜಿ ಕೊಟ್ಬಿಟ್ಟು ಯಾವುದೋ ಜಿಲ್ಲೆದ ಅರ್ಜಿನ ಬೀದರ್ ಅಂತ ಹಾಕಿದ್ರು. ಅವನಿಗೆ ಅವಾರ್ಡ್ ಆಗೋದು ಇದರಲ್ಲಿ ಶೇಷಪ್ಪ ಬಂದು ಕೊಟ್ಬಿಟ್ಟು ನನಗೆ ಅದು ಕರೆಕ್ಟಾಗಿ ಹೇಳಿಬಿಟ್ರು ಅಂತ ಹೇಳಿದ್ರು. ಸರ್ ಹೇಳಿದ್ರು, ಬರೋ ನನ್ನ ಕಾರಣಲ್ಲಿ ಹೇಳಿದ್ರು. ಈಗ ಕೆಲವೊಂದು ದೋಷಗಳಾಗ್ತವೆ, ಗೊತ್ತಿಲ್ಲದ ದೋಷಗಳಾಗ್ತವೆ. ಈಗ ಸರಿ ಅವರೇ ಬಂದಿರೋದ್ರಿಂದ ನಾವು ಮಿನಿಸ್ಟ್ರ್ ಮುಖಾಂತರ ಆಗಲಿ, ಅಧಿಕಾರಿಗಳ ಮುಖಾಂತರ ಆಗಲಿ, ಯಾರ ಮುಖಾಂತರಕ್ಕಿಂತ ಎಲ್ಲ ಆದಮೇಲೆ ಅವ್ರಿಗೊಂದು ಅಧ್ಯಕ್ಷರು ಮಾಡಿ ಕೂರಿಸಿದ್ದಾರೆ. ನಮ್ದೇನೋ ಅಂದ್ಬಿಟ್ಟು ನಾವು ಒಂದು ಚರ್ಚೆ ಮಾಡ್ಕೊಂಡ್ಬಿಟ್ಟು ಅಥವಾ ಇವಾಗಲೇ ಅವ್ರಿಗೊಂದು ಹೇಳಿದ್ರೆ ಡೈರೆಕ್ಟೇ ನಮಗೆ ಏನೋ ಅಡುಗೆ ಮನೆ ಸಿಕ್ಕಿದೆ, ಹೋಗಿ ಅಡುಗೆ ಮಾಡಬೇಕಾದದ್ದು, ಊಟನೇ ಮಾಡೋದಿದೆ, ಅಂಥದ್ರಲ್ಲಿ ಹೋಗ್ಬೇಕು. ಇವಾಗ ನಮ್ಮಲ್ಲಿ ವೃತ್ತಿ ರಂಗಭೂಮಿ ಇದೆ, ಎಲ್ಲವೂ ಇವೆ. ಅವ್ರದ್ದು 6-7 ಕಂಪ್ನಿ ಇದೆ, ಕಂಟಿನ್ಯೂಸ್ ಇದೆ. ನಮ್ಮೂರಲ್ಲಿ ಮನೆ ಬಂದು ಆಡಿದ್ದಾರೆ. ಆಮೇಲೆ ನಮ್ಮದು ಇವರು ಸೋನಾರು ಪ್ರತಿ ವರ್ಷವೂ 4-5 ನಾಟಕಗಳು ಆಡಿಸ್ತಾರೆ. ನಿದ್ದೆ ಮಾಡ್ತಿಲ್ಲ, ನಮ್ಮ ಮಟ್ಟಿಗೆ ಇಲ್ಲ. ಈಗ ನಮ್ಮ ಮಹೇಶ್ ಪಾಟೀಲ್ ಅವರು ರೇಂಜ್ಗಿಲ್ಲ ಅಂದರೆ ನಮ್ಮ ಪ್ರಯತ್ನ ಇಲ್ಲ ಅಂತ. ಈಗ 5-6 ವರ್ಷದ ಹಿಂದೆ ನಾನು ಅದನ್ನು ಪಾಂಪ್ಲೆಟ್ ಎಲ್ಲ ಮಾಡಿದೆ, ಅವ್ರಿಗೂ ಕರೆಸ್ಬಿಟ್ಟು ಮಾಡೋಣ ಅಂತಂದೆ. ಸರ್ ಇದು ಮಾಡೋದು ಕಷ್ಟ ಇದೆ, ನೀವು ಸಿನಿಮಾದಷ್ಟು ಈಜಿ ಅಂದ್ಕೊಳ್ಬೇಡಿ ಅಂದರು. ಅವ್ರು ಹೇಳಿದ್ರು. ಆಮೇಲೆ ಪ್ರಾಪರ್ಟೀಸ್ ಏನೇನಿದೆ ಅಂತ ಕೇಳಿದ್ರು, ಜಾಗ ಏನೇನಿದೆ, ಜನ ಎಷ್ಟು ಸೇರ್ತಾರೆ ಅಂದರು. ಅದಕ್ಕೆ ನಾವು ಎಷ್ಟೇ ಪಾಂಪ್ಲೆಟ್ ಹಾಕಿದ್ರು ಏನೇ ಮಾಡಿದ್ರು ಅಷ್ಟೊಂದು ಸೇರಲಿಲ್ಲ. ನಾವು ಓಪನಾಗಿ ಹೇಳಿಬಿಟ್ರೆ ಅಧ್ಯಕ್ಷರು ಹೇಳ್ತಾರೆ, ಅದಕ್ಕೊಂದು ಮಾತಿಗೆ ಇದು ಇರುತ್ತೆ. ನಮಗೆಲ್ಲ ಮಾರ್ಗದರ್ಶನ ಮಾಡಿಬಿಟ್ಟು ಯಾರೋ ಬಂದು ಶಿಕ್ಷಕರು ಹೇಳೋದು ಬೇಕಾಗಿಲ್ಲ. ನಮ್ಮಲ್ಲೇ ಶಿಕ್ಷಕರು ಇದ್ದಾರೆ, ಕುಚ್ಚಬಾಳೆಯವರು ಇದ್ದಾರೆ. ಕುಚ್ಚಬಾಳೆಯವರು ವಾಲ್ದೊಡ್ಡಿ ಸರ್ ನೀವೇ ಎಲ್ಲ ಪಾತ್ರ ಮಾಡ್ತೀನಿ ಅಂದ್ರೆ ಆಗಲ್ಲ. ಒಂದು ಹುಡುಗಿ ಪಾತ್ರ ಗ್ಲಾಮರ್ ಆಗಿರ್ಬೇಕು, ಹುಡುಗಿನೇ ಇರಬೇಕು, ಅವಾಗ ನಾಟಕ ನೋಡ್ತಾರೆ. ಎಲ್ಲನೂ ನಾವೇ ಮಾಡ್ತೀವಿ. ಅದಕ್ಕೆ ಕೆಲವರು ನಾಟಕ ವೃತ್ತಿ ರಂಗ ಹುಡುಗರು ಆಡ್ತಾರೆ. ಪಾತ್ರ ಸಿಗದೇ ಇರುವಾಗ ಏನು ಮಾಡ್ತಾರೆ, ಅವಾಗ ಅವರಲ್ಲಿರೋನ್ನ ಯಾರನ್ನ ಒಬ್ಬರನ್ನ 60ನವ್ರನ್ನ ಮಾಮೂಲಿ ಗ್ಲಾಮರ್ ಪಾತ್ರ ಮಾಡಿಸ್ತಾರೆ. ನಾಟಕ ನೋಡಲ್ಲ, ಚೆನ್ನಾಗಿ ಓಡಲ್ಲ. ಯಾಕೆ ಓಡಲ್ಲ ಅಂತ ಅದಕ್ಕೆ ಯಾರು ಕಾರಣರಾಗ್ತಾರೆ? ಪಾತ್ರ ಮಾಡಿಸೋ ನಾವೇ ಕಾರಣರಾಗ್ತೀವಿ. ಅದಕ್ಕೆ ಯಾರಿಗಾನ ಬೇಜಾರು ಅನಿಸೋ ಕ್ಷಮೆ ಕೇಳ್ತೀನಿ, ಯಥಾಸ್ಥಿತಿ ಹೇಳ್ತಾ ಇದ್ದೀನಿ. ಸಾಕಷ್ಟು ಜನ ಇದ್ದಾರೆ ಬೀದರ್ನವ್ರು, ಇಲ್ಲ ಅಂದ್ಕೊಳ್ಬೇಡಿ. ರಂಗಭೂಮಿನಲ್ಲೂ ಇದ್ದಾರೆ, ಅವ್ರು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಚಲನಚಿತ್ರದಲ್ಲೂ ಇದ್ದಾರೆ, ಟೆಕ್ನಿಷಿಯನ್ ಇದ್ದಾರೆ, ಒಂದು 106 ಜನರು ಇದ್ದಾರೆ. ಅದರದೇ ಒಂದು ಸಮ್ಮೇಳನ ಮಾಡೋಣ, ಅವ್ರಿಗೆ ಗೊತ್ತಾಗುತ್ತೆ. 500 ಗಂಟೆ ಬಂದುಬಿಡ್ತಾರೆ. ಇಷ್ಟು ಹೇಳಿ ಎಲ್ಲರ ಮುಂದೆ ಇಲ್ಲಿ ಕೂರ್ಸಿದಕ್ಕೆ ಒಂದು ತಪ್ಪದು ನಾನು ಅಂದ್ಕೊಂಡೆ. ಆದ್ರೆ ಒಂದು ಪ್ರೀತಿಯಿಂದ ಕೂಡ್ಸಿದಕ್ಕೆ ಯಾಕೆ ಎಲ್ರಿಗೂ ಅನಿಸ್ಬೋದು, ವಿಷ್ಣುಕಾಂತ್ ನಮ್ಮ ಮುಂದೆ ಹುಟ್ಟಿದ ಮಗ ಅಲ್ವ, ಅಲ್ಲಿ ಹೋಗಿ ಏನೋ ದೊಡ್ಡ ಮನುಷ್ಯ ಆಗಿ ಅನ್ನೋ ತಂದ್ಕೊಬೇಡಿ, ಕ್ಷಮೆ ಕೇಳ್ತೀನಿ. ಇಷ್ಟು ಹೇಳೋದು ಮಾತು. ಅಲ್ಲೇ ಕಮಲ್ನಗರ ತಾಲೂಕದಲ್ಲಿ ಖೇಡ್ ಸಂಗಮದಲ್ಲಿ ಒಬ್ಬರು ಮಾದೇವಮ್ಮ ತಾಯಿ ಅಂತದ್ದಾರೆ ಸರ್. ಅವರಿಗೆ ಬಯಲಾಟ ಅಕಾಡೆಮಿ ಪ್ರಶಸ್ತಿ ಸಿಗೋದು. ಅವರು ಮಹಿಳೆಯರಿಗೆ ತೊಗೊಂಡೇ ನಾಟಕ ಮಾಡಿಸ್ತಾರೆ ಸರ್. ಅವ್ರಿಗೆ 2 ಕಾಲಿಲ್ಲ, ಅಣ್ಣವ್ರಿಗೆ ಗೊತ್ತು. ಅವ್ರಿಗೆ 2 ಕಾಲಿಲ್ಲ. ಆದರೂ ಒಂದು ಹೆಣ್ಮಕ್ಳು ಟೀಮ್ ಮಾಡಿಕೊಂಡು ಊರೂರಿಗೆ ಒಂದು 4-5 ಕಡೆ ಹೆಣ್ಮಕ್ಳು ತಂಡನೇ ಮಾಡಿ ಅವ್ರಿಗೊಂದು ಅಕ್ಮಾದೇವಿದು, ಅಲ್ಲಂಪ್ರಭುಂದು ಇವೆಲ್ಲ ನಾಟಕಗಳು ಮಾಡೋದ್ರ ಮೂಲಕ ಈ ಭಾಗದಾಗ ಒಳ್ಳೆಯ ಹೆಸರನ್ನು ಅವ್ರು ಮಾಡಿದ್ದಾರೆ. ಅವ್ರಿಗೆ ಅಂಗವಿಕಲರು ಸರ್, ಸುಮಾರು ನಾಟಕಗಳು ಬರೆದರು. ಬಯಲಾಟ ಅಕಾಡೆಮಿದಿಂದ ಅವರಿಗೆ ನಾವು ಮೆಂಬರ್ ಇದ್ದಾಗ ಅವರಿಗೆ ಪ್ರಶಸ್ತಿನೂ ಆಗ್ಯದ. ಅಂಥವ್ರು ಕಲಾವಿದರಿಗೂ ಅವ್ರು ನಿಮಗೆ ಆ ಮಾದೇವಮ್ಮ ತಾಯಿಗಳಿಂದ ಸಿಗ್ತಾರೆ, ಹೆಣ್ಮಕ್ಳು ಸಿಗ್ತಾರೆ ಸರ್. ಮಹಿಳಾ ತಂಡನೇ ಒಂದು ಆಗ್ತದೆ ಸರ್, ಮಾಡಿದ್ರೆ ಆಗ್ತದೆ ಸರ್. ನಿಮ್ಮ ಕರ್ನಾಟಕದ ರಂಗಭೂಮಿಯ ಸಂದರ್ಭದಲ್ಲಿ ಬೀದರ್ನ ಕೊಡುಗೆ ಮಹತ್ತರವಾದ್ದು. ಒಂದು ಕಾಲದಲ್ಲಿ ಅತ್ಯಂತ ಶ್ರೀಮಂತ ರಂಗಭೂಮಿಯನ್ನು ಮತ್ತು ಸಾಂಸ್ಕೃತಿಕ
ಇತಿಹಾಸವನ್ನು ಹೊಂದಿರ್ತಕ್ಕಂಥ ಜಿಲ್ಲೆ ಬೀದರ್ ಜಿಲ್ಲೆ. ಇಲ್ಲಿ ಅತ್ಯಂತ ಶ್ರೀಮಂತವಾದಂತಹ ಜಾನಪದ ಕಲೆಗಳಿದ್ದಾವೆ. ಅದೇ ರೀತಿಯಾಗಿ ಮೌಖಿಕ ಪರಂಪರೆ ಇದ್ದಾವೆ ಮತ್ತು ಬಹುಸಂಸ್ಕೃತಿಯ ಜಿಲ್ಲೆ ಇದು. ಇಲ್ಲಿ ಹಿಂದೂಗಳಾಗಲಿ, ಮುಸಲ್ಮಾನರಾಗಲಿ, ಕ್ರಿಶ್ಚಿಯನ್ರಾಗಲಿ, ಸಿಖ್ರಾಗಲಿ ಎಲ್ಲರೂ ಕೂಡ ಇರ್ತಕ್ಕಂಥ ಒಂದು ದೊಡ್ಡ ಸರ್ವೋಜನೋ ಇರ್ತಕ್ಕಂಥ ಕ್ಷೇತ್ರ ಇದು. ಇಲ್ಲಿ ರಂಗಭೂಮಿ ಇತ್ತೀಚಿನ ದಿನಗಳಲ್ಲಿ ವೃತ್ತಿ ರಂಗಭೂಮಿ ಈಗೂ ಕೆಲಸ ಮಾಡ್ತಾಯಿದ್ರು. ಹವ್ಯಾಸ ರಂಗಭೂಮಿ ಸ್ವಲ್ಪ ಕ್ರಿಯಾಶೀಲತೆಯನ್ನು ಕಳೆದುಕೊಂಡ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸೇರಿ ಆ ಹವ್ಯಾಸಿ ರಂಗಭೂಮಿಯನ್ನು, ಕಾಲೇಜು ರಂಗಭೂಮಿಯನ್ನು ಮತ್ತಷ್ಟು ಕ್ರಿಯಾಶೀಲಗೊಳಿಸುವಂಥ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೀವಿ. ಭಾಳ ಸಂತೋಷ. ಸನ್ಮಾನ್ಯ ಜಗನ್ನಾಥ್ ಹೆಬ್ಬಾಳೆ ಅವರು, ರಾಜ್ಕುಮಾರ್ ಅವರು, ವಿಷ್ಣುಕಾಂತ್ ಅವರು, ಇನ್ನೂ ಅನೇಕ ಜನ, ನಮ್ಮ ಶೇಷಪ್ಪ ಆಗಿರ್ಬೋದು, ಬಸವರಾಜ್ ಆಗಿರ್ಬೋದು, ಹೀಗೆ ಹಲವಾರು ಜನ ಸೇರಿ ಇವತ್ತು ನಮ್ಮ ಜಿಲ್ಲೆಯ ಅಂದರೆ ಬೀದರ್ ಜಿಲ್ಲೆಯ ಹವ್ಯಾಸಿ ರಂಗಭೂಮಿಯನ್ನು ಒಂದು ಹೊಸ ರೀತಿಯಲ್ಲಿ ಕಟ್ಟುವ ಕ್ರಿಯೆಯನ್ನು ಪ್ರಾರಂಭಿಸ್ತಾ ಇದ್ದೀವಿ. ಶಂಭುಲಿಂಗ ವಾಲ್ದೊಡ್ಡಿಯವರು ಮತ್ತು ಪಾಟೀಲ್ರವರ ಸಂಯೋಜನೆಯಲ್ಲಿ ಈ ಒಂದು ಕಾರ್ಯಾಗಾರ ನಡೀತಾ ಇದೆ. ವಿದ್ಯಾರ್ಥಿಗಳ ಮತ್ತು ಹವ್ಯಾಸಿ ರಂಗಭೂಮಿಯ ಕಲಾವಿದರ ಒಂದು ಕಾರ್ಯಾಗಾರ ಮಾಡಿ ಆ ಕಾರ್ಯಾಗಾರದ ಮೂಲಕ ಬೀದರ್ನ ಎಲ್ಲ ಜಿಲ್ಲೆಗಳಲ್ಲೂ ಕೂಡ, ಎಲ್ಲ ತಾಲೂಕುಗಳಲ್ಲೂ ಕೂಡ ನಾನು ಹವ್ಯಾಸಿ ರಂಗಭೂಮಿಯ ಕ್ರಿಯೆಯನ್ನು ಚುರುಕುಗೊಳಿಸುವ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಈ ನಿಟ್ಟಿನಲ್ಲಿ 27ನೇ ತಾರೀಕು ನಡೀತಾ ಇರತಕ್ಕಂಥ ವಿಶ್ವರಂಗಭೂಮಿ ದಿನಾಚರಣೆಯ ದಿನ ಬೀದಿ ನಾಟಕ ಪ್ರದರ್ಶನ ಮತ್ತು ಒಂದು ವೃತ್ತಿ ರಂಗಭೂಮಿಯ ನಾಟಕದ ತುಣುಕುಗಳ ಪ್ರದರ್ಶನ, ಒಂದು ಚರ್ಚೆ, ಹೀಗೆಲ್ಲ ಅನೇಕ ವಿಶಿಷ್ಟ ಕಾರ್ಯಕ್ರಮಗಳ ಮೂಲಕ ಈ ಒಂದು ಹವ್ಯಾಸಿ ರಂಗಭೂಮಿಯ ಮರು ಚಿಂತನೆಗೆ ಒಂದು ಅವಕಾಶವನ್ನು ಒದಗಿಸ್ಕೊಡ್ಲಾಗ್ತಾ ಇದೆ. ಇದರ ಎಲ್ಲ ನೇತೃತ್ವವನ್ನು ಇಲ್ಲಿನ ಕರ್ನಾಟಕ ಸಾಹಿತ್ಯ ಸಂಘ, ಇಲ್ಲಿನ ಹವ್ಯಾಸಿ ರಂಗಭೂಮಿ, ವೃತ್ತಿ ರಂಗಭೂಮಿ ಕಲಾವಿದರು ವಹಿಸ್ಕೊಂಡಿದ್ದಾರೆ. ನನಗೆ ನಿಜವಾಗ್ಲೂ ಕೂಡ ಕರ್ನಾಟಕ ರಂಗಭೂಮಿಯ ಅದು ನಾಟಕ ಅಕಾಡೆಮಿಯ ಪರವಾಗಿ ಬೀದರ್ ಜಿಲ್ಲೆಯ ಈ ಎಲ್ಲ ಕಲಾವಿದರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಬೀದರ್ ಜಿಲ್ಲೆಯಲ್ಲಿ ಮತ್ತೆ ಇಂದಿನ ಇತಿಹಾಸ ಮರುಕಳಿಸಲಿ. ಸೂರ್ಯ ಶಿಕಾರಿ MP ಪ್ರಕಾಶ್ ಅವರ ನಾಟಕ, ಅಂತಹ ಒಳ್ಳೊಳ್ಳೆ ದೊಡ್ಡ ದೊಡ್ಡ ನಾಟಕಗಳಾಗಿದ್ದಂಥ ಊರು ಜಿಲ್ಲೆ ಇದು. ಅಂಥ ನಾಟಕಗಳು ಮತ್ತೆ ಬರಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ಬಂಧುಗಳೇ, ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ನಾಗರಾಜ್ ಮೂರ್ತಿ ಸರ್ ಇಂದು ಕರ್ನಾಟಕ ಸಾಹಿತ್ಯ ಸಂಘ ಬೀದರಿಗೆ ಬಂದು ಕರ್ನಾಟಕ ಸಾಹಿತ್ಯ ಸಂಘದ ಸಭಾಂಗಣದಲ್ಲಿ ರಂಗಭೂಮಿ ಕಲಾವಿದರಿಗೆ, ಆಸಕ್ತರಿಗೆ, ಹವ್ಯಾಸಿ ಕಲಾವಿದರಿಗೆ ಕರೆದು ಸಭೆಯನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಹವ್ಯಾಸಿ ರಂಗಭೂಮಿಯನ್ನು ಹುಟ್ಟು ಹಾಕಬೇಕಂತಕ್ಕಂಥ ಸದಾಶಯದ ಹಿನ್ನೆಲೆಯಲ್ಲಿ ನಮ್ಮ ಮಹೇಶ್ ಪಾಟೀಲ್ರಿಗೆ ಜವಾಬ್ದಾರಿಯನ್ನು ಕೊಡುವುದರ ಮೂಲಕ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಹವ್ಯಾಸಿ ಒಂದು ರಂಗಭೂಮಿ ಸಂಬಂಧಪಟ್ಟ ಹಾಗೆ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಒಂದು ಕಮ್ಮಟವನ್ನು ಆಯೋಜನೆ ಮಾಡಬೇಕು. ಜೊತೆಗೆ ಬರುವ ಫೆಬ್ರವರಿ 27ರಂದು ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಆಯೋಜನೆ ಮಾಡಬೇಕು. ಮಾರ್ಚ್ 27 ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಆಚರಣೆಯನ್ನು ಮಾಡಬೇಕು. ಅದಕ್ಕೆ ನಾಟಕ ಅಕಾಡೆಮಿ ಅದಕ್ಕೆ ಸ್ಪಂದನೆಯನ್ನು ಕೊಡ್ತದೆ, ಸಹಕಾರವನ್ನು ಕೊಡ್ತದೆ. ಇಲ್ಲಿ ಹಾಗೆ ಒಂದು ವೃತ್ತಿ ರಂಗಭೂಮಿ ನಾಟಕವೂ ಕೂಡ ಪ್ರದರ್ಶನ ಆಗಲಿ, ಜೊತೆಯಲ್ಲಿ ಬೀದಿ ನಾಟಕ ಕೂಡ ಪ್ರದರ್ಶನ ಆಗಲಿ ಅಂತಕ್ಕಂಥ ಹಿನ್ನೆಲೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾನು ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ರಂಗಭೂಮಿ ಕಲಾವಿದರು, ಹವ್ಯಾಸಿ ಕಲಾವಿದರ ಪರವಾಗಿ, ಸಾಹಿತ್ಯ ಆಸಕ್ತರ ಪರವಾಗಿ ನಮ್ಮ ನಾಟಕ ಅಕಾಡೆಮಿ ಅಧ್ಯಕ್ಷರಾದಂಥ ಸನ್ಮಾನ್ಯ ನಾಗರಾಜ್ ಮೂರ್ತಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬರುವ ಮುಂದಿನ ದಿನಗಳಲ್ಲಿ ನಾವು ಮಹೇಶ್ ಪಾಟೀಲ್ರ ನೇತೃತ್ವದೊಳಗೆ ಸ್ಥಳೀಯ ಕಲಾವಿದರನ್ನೆಲ್ಲ ಅವರ ಸಹಾಯ ಸಹಕಾರ ಮಾರ್ಗದರ್ಶನ, ನಮ್ಮ ವಿಷ್ಣುಕಾಂತ್ ಅವರ ಸಹಾಯ ಸಹಕಾರ ಮಾರ್ಗದರ್ಶನವನ್ನು ಪಡೆದುಕೊಂಡು ಈ ರಂಗಭೂಮಿಯನ್ನು ಉಳಿಸುವ, ಬೆಳೆಸುವ ದಿಶೆಯಲ್ಲಿ ನಾವು ವಿಶೇಷ ಆಸ್ಥೆಯನ್ನು ವಹಿಸ್ತೇವೆ ಅನ್ನುವ ಭರವಸೆಯನ್ನು ಕೊಟ್ಟು ಮತ್ತೊಮ್ಮೆ ನಮ್ಮ ನಾಟಕ ಅಕಾಡೆಮಿ ಅಧ್ಯಕ್ಷರಾದಂಥ ನಮ್ಮ ನಾಗರಾಜ್ ಮೂರ್ತಿ ಸರ್ರಿಗೆ, ಎಲ್ಲ ಕಲಾವಿದರಿಗೆ ನಾನು ಹಾಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮುಂದಿನ ದಿನಮಾನಗಳಲ್ಲಿ ಈ ರಂಗಭೂಮಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ತೀವ್ರಗೊಳಿಸುವಲ್ಲಿ ತಮ್ಮ ಸಲಹೆ, ಸೂಚನೆ, ಮಾರ್ಗದರ್ಶನ ಇರಲಿ. ಆಮೇಲೆ ಪತ್ರಿಕಾ ಬಂಧುಗಳು ಕೂಡ ಈ ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಪ್ರಚಾರ ಮತ್ತು ಪ್ರಸಾರವನ್ನು ಕೊಡ್ರಿ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮಹೇಶ್ ಬಿ ಪಾಟೀಲ್ ಅಂತ, ನಿರ್ದೇಶಕ, NSG ಪಾಸ್ ಔಟು. ನನಗೆ ಈ ಬೀದರ್ ಡಿಸ್ಟಿಕ್ಕಿನ
ಈ ಡೈರೆಕ್ಷನ್ ಮಾಡಲಿಕ್ಕೆ ಏನು ಕೆಲಸ ಕೊಟ್ಟಿದ್ದಾರೆ ಅದನ್ನು ನಾನು ವಹಿಸ್ಕೊಳ್ತೀನಿ, ಚೆನ್ನಾಗಿ ರೀತಿಯಲ್ಲಿ ಮಾಡ್ತೀನಿ ಅಂತ ನಾನು ಹೇಳ್ಬೋದು. ಇನ್ನೊಂದು ಮಾತು, ರೀಲು ಮತ್ತು ರಿಯಲ್ ಬಗ್ಗೆ ಅದು ಪ್ರೆಸಿಡೆಂಟ್ ಹೇಳಿದ್ದಾರೆ, ಅದಕ್ಕೆ ಒಂದು ಹೆಜ್ಜೆ ಮುಂದೆ ನಾನು ಹೇಳಬೇಕು ಅಂತ ಆಸೆ ನಂದು. ರಿಯಲ್ ಲೈಫ್ ಮತ್ತು ರಿಯಲ್ ಲೈಫಿಗೆ ಯಾವುದೂ ಸಂಬಂಧ ಇಲ್ಲ. ಮೊಬೈಲ್ ನೀವು ವಾಶ್ರೂಮ್ನಲ್ಲಿ ಹೋಗಿ ಕೂಡ ಅಲ್ಲಿ ನೀವು ನೋಡ್ಬೋದು, ಆದರೆ ನಾಟಕ ನೋಡಬೇಕಂದ್ರೆ ರಂಗಭೂಮಿಗೆ ಅಲ್ಲಿ ಬರಬೇಕು. ಅಲ್ಲಿ ನೀವು ಒಂದು ಕಡೆ ಕೂತ್ಕೊಂಡು ನೋಡ್ತೀರಾ, ಇನ್ನೊಂದು ಕಡೆ ನಾವು ನಾಟಕ ಮಾಡ್ತೀವಿ. ಥಿಯೇಟರ್ನಲ್ಲಿ ನಾವು ನಮ್ಮದು ಹೈಟು ವೇಟು ಎಷ್ಟಿರ್ತದೆ ಅಷ್ಟೇ ಇರ್ತದೆ, ಆದರೆ ಫಿಲಿಮ್ನಲ್ಲಿ ಇಷ್ಟು ಚಿಕ್ಕ ಮೊಬೈಲ್ನಲ್ಲಿ ಅಷ್ಟು ದೊಡ್ಡ ಮನುಷ್ಯ ಚಿಕ್ಕದಾಗಿ ಕಾಣಿಸ್ತಾನೆ, ಫಿಲಿಮ್ನಲ್ಲಿ ಅದೇ ಚಿಕ್ಕ ಮನುಷ್ಯ ತುಂಬ ದೊಡ್ಡದಾಗಿ ಕಾಣಿಸ್ತದೆ. ಆದರೆ ಥಿಯೇಟರ್ನಲ್ಲಿ ಹಂಗಲ್ಲ. ಸೊ ನೀವು ಥಿಯೇಟರ್ ನೋಡ್ಕೋಬೇಕು, ಥಿಯೇಟರ್ ಉಳಿಸ್ಕೋಬೇಕು. ನಿಜವಾದ ಭಾರತೀಯ ನಾಟ್ಯಶಾಸ್ತ್ರದ 9 ರಸಗಳನ್ನು, ನವರಸಗಳನ್ನು ಅನುಭವಿಸಬೇಕೆಂದರೆ ರಂಗಭೂಮಿಗೆ ಬರಬೇಕು, ರಂಗಕ್ಷೇತ್ರಕ್ಕೆ ಬರಬೇಕು. ಆ ನಿಜವಾದ ಗಿವ್ ಆ್ಯಂಡ್ ಟೇಕ್, ಆ ರೆಸಿಪ್ರೊಕೇಷನ್ ಅಲ್ಲಿರ್ತದೆ. ಮಿಕ್ಕಿದೆಲ್ಲ 5 ಮೀಡಿಯಾ ಏನಿದೆ ಎಲ್ಲ ಡೆಡ್ ಮೀಡಿಯಾ. ಓನ್ಲಿ ಥಿಯೇಟರ್ ಮೀಡಿಯಾ ಇಸ್ ದ ಲೈವ್ ಆ್ಯಂಡ್ ಅಲೈವ್ ಮೀಡಿಯಾ. ಅದು ಅಲ್ಲ, ಇದು ಅಲ್ಲ, ಅದು ಯಾಕೆ ಸಿನಿಮಾ ನೋಡೋಕ್ಕೆ ಯಾಕೆ ಹೋಗ್ತಾ ಇಲ್ಲ ಅಂದರೆ, ಆ ಸಿನಿಮಾ ನಿಮ್ಮ ಮೊಬೈಲ್ನಲ್ಲಿ ಬಂದುಬಿಟ್ಟಿದೆ, ಎಲ್ಲ ನಿಮ್ಮ ಮೊಬೈಲ್ನಲ್ಲಿ ಬಂದುಬಿಟ್ಟಿದೆ. ಸೊ ನೀವು ಕೂತ್ಕೊಂಡು ಓದ್ಕೊಂಡು ಹೋಗ್ತಾ ಪಾಸ್ ಮಾಡ್ಬೋದು. ಥಿಯೇಟರ್ನಲ್ಲಿ 3 ಗಂಟೆ ಕುಂತು ನಾಟಕ ನೋಡಬೇಕಾಗ್ತದೆ, ಅಲ್ಲಿ ನೀವು ಪಾಸ್ ಮಾಡೋಕ್ಕಾಗಲ್ಲ, ಅದು ಲೈವ್ ನಡೀತಾ ಇರ್ತದೆ. ಮೊಬೈಲ್ ನೀವು ಪಾಸ್ ಮಾಡ್ಬೋದು. ಸೊ ಅದಕ್ಕೆ ಬೆಲೆನೇ ಇಲ್ಲ. ಅದಕ್ಕೆ ಯಾವನು ಏನೋ ಮಾಡ್ತಾನೆ, ಯಾರೋ ಏನೋ ನೋಡ್ತಾರೆ. ನಿಜವಾದ ಬೆಲೆ, ನಿಜವಾದ ರಸಾನುಭವ, ರಸಸ್ವಾದ, 9 ರಸ, ನವರಸ ತಗೋಬೇಕಂದ್ರೆ ನೀವು ಥಿಯೇಟರ್ಗೆ ಬರಲೇಬೇಕು. ಅದು ನೀವು ಆರ್ಟಿಫಿಷಿಯಲ್ ಆಗಿ ಸುಮ್ಮನೆ ಏನೋ ಮಾಡ್ತಾ ಇದ್ದೀರಾ, ಏನೋ ನೋಡ್ತಾ ಇದ್ದೀರಾ, ಅದಕ್ಕೆ ಬೆಲೆ ಇಲ್ಲ. ಸಾರಿ, ನಾನು ರಂಗಭೂಮಿ ಕೂಡ ಮಾಡ್ತಾಯಿದ್ದೀನಿ, ಥಿಯೇಟರ್ ಕೂಡ ಮಾಡ್ತಾಯಿದ್ದೀನಿ, ಫಿಲ್ಮ್ ಕೂಡ ಮಾಡ್ತಾಯಿದ್ದೀನಿ. ಆದರೆ ಥಿಯೇಟರ್ ಈಸ್ ದ ಓನ್ಲಿ ಅನಾದಿ ಕಾಲದಿಂದ ನಡೀತಾ ಬರ್ತಾ ಇದೆ. ಅದೇ ನಿಜವಾದ ರಂಗಭೂಮಿ, ನಿಜವಾದ ರಸಾನುಭವ. ನಾಟ್ಯಶಾಸ್ತ್ರಕ್ಕೆ ಬೆಲೆ ಕೊಡುವ, ಅದನ್ನು ಅನುಭವಿಸುವುದು ನಾಟಕನೇ. ಅವರು ನೀವು ನಿಜವಾಗಿ ನಿಮಗೆ ರಸಾನುಭವ ಬೇಕು, ನಿಜವಾಗಿ ನಿಮ್ಮ ಆನಂದಿಸಬೇಕು, ಎಂಟರ್ಟೈನ್ಮೆಂಟ್ ಬೇಕು, ಕಲಿಕೆ ಬೇಕು, ಏನಾದರೂ ಹೊಸತ್ವ ನೋಡಬೇಕು ಅಂತ ನಿಮಗೆ ಆಸೆ ಇದ್ದರೆ ಥಿಯೇಟ್ರಿಗೆ ಬರಬೇಕು, ನಾಟಕ ನೋಡಬೇಕು. ಅದು ಹವ್ಯಾಸಿ ಕಲಾ ಇರ್ಬೋದು, ಅದು ವೃತ್ತಿ ಕಲಾ ಭೂಮಿ ಇರ್ಬೋದು, ಅಥವಾ ಎಕ್ಸ್ಪೆರಿಮೆಂಟಲ್ ಥಿಯೇಟರ್ ಇರ್ಬೋದು, ನಾಟಕ ನೋಡೋಕ್ಕೆ ಬರಬೇಕು. ವೀಕ್ಷಕರಿಗೆ ನಮಸ್ಕಾರ. ನಾನು ವಿಷ್ಣುಕಾಂತ್ BJ, ಚಲನಚಿತ್ರ ನಟ, ನಿರ್ಮಾಪಕ ಮತ್ತು ನಿರ್ದೇಶಕ. ನಾವು ಇಲ್ಲೊಂದು ಬೀದರ್ನಲ್ಲೇ ಒಂದು ಹವಾ ಅಂದರೆ ಈ ನಟನೆದ ಬಗ್ಗೆ ತುಂಬ ಒಂದು ಕೀಳರಿಮೆ ಇದೆ. ಬೀದರ್ ಜಿಲ್ಲೆಯಲ್ಲಿ ನಟ ನಟಿಯರು ಇಲ್ಲ, ಮತ್ತು ಸಿನಿಮಾ ನಾಟಕ ರಂಗಭೂಮಿಯವರು ಇಲ್ಲ ಅನ್ನೋದನ್ನು ಸಾಕಷ್ಟು ಇದ್ದಾರೆ. ಅವರು ವಲಸೆ ಹೋಗಿದ್ದಾರೆ ಬೇರೆ ಕಡೆಗೆ. ಆ ವಲಸೆ ಹೋಗಿರೋರಿಗೆ ಮತ್ತು ಮುಂದೆ ಬರೋರಿಗೆ ಒಂದು ಚೇತನಯುಕ್ತವಾದಂಥ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಮಾಡ್ತಿದ್ದೀವಿ. ಅದಕ್ಕೆ ಇವತ್ತು ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರು ಆದ KV ನಾಗರಾಜ ಮೂರ್ತಿಯವರು ಬಂದಿದ್ದಾರೆ. ಹಾಗೆ ಜಗನ್ನಾಥ್ ಹೆಬ್ಬಾಳಿಯವರು ಕೂಡ ಅದಕ್ಕೆ ಒಂದು ಸಾಥ್ ಕೊಟ್ಟು ಅವರೂ ಇದಕ್ಕೆ ಒಂದು ಪ್ರೇರಣೆ ಆಗ್ತಿದ್ದಾರೆ. ಹಾಗೆ ನಾನು ವಿಷ್ಣುಕಾಂತ್ BJ ಮತ್ತು ನಮ್ಮ ಮಹೇಶ್ ಪಾಟೀಲ್ ಅವರು ತುಂಬ ಒಂದು ನ್ಯಾಷನಲ್ ಲೆವೆಲ್ನಲ್ಲಿ ಅವರು ಒಳ್ಳೆಯ ಹೆಸರು ಮಾಡಿದ್ದಾರೆ ಅಂತ ನಿರ್ದೇಶಕರು. ಹಾಗೆ ನಮ್ಮ ನಾಟಕದಲ್ಲಿ ಅನೇಕರು ನುರಿತವರಿದ್ದಾರೆ, ಶಂಭುಲಿಂಗ ವಾಲ್ದೊಡ್ಡಿ ಇರ್ಬೋದು, ಇನ್ನೂ ಅನೇಕರು ಇದ್ದಾರೆ. ಅವ್ರದ್ದೆಲ್ಲರೂ ಸಹಕಾರ ಇರುತ್ತೆ. ಎಲ್ಲರೂ ಕೂಡ ಇದೊಂದು ನಾವು ಒಂದು ವಿಚಾರ ಸಂಕಿರಣ ಒಂದು ವರ್ಕ್ಶಾಪ್ ಮಾಡ್ತಿದ್ದೀವಿ. ಈ ತಿಂಗಳು 27ಕ್ಕೆ ಒಂದು ಅದ್ಭುತವಾದಂಥ ಒಂದು ನಾಟಕ ಸ್ಟೇಜ್ನ ನಾವು ಈ ಬೀದರ್ ಜಿಲ್ಲೆಗೆ ಒಂದು ಲೋಕಾರ್ಪಣೆ ಮಾಡಿದಾಗ ಮಾಡ್ತಿದ್ದೇವೆ. ಇಂದಿನ ಯುವಕ ಯುವತಿಯರು, ನಟ ನಟಿಯರು ಆಗ ಬಯಸುವವರು ಮತ್ತು ಈ ಒಂದು ರಂಗಭೂಮಿಗೆ ಸೇರುವವರು, ರಂಗಭೂಮಿ ಚಲನಚಿತ್ರ ಎರಡೂ ಒಂದೇ. ಇಲ್ಲಿ ಸ್ಟೇಜ್ ಇರುತ್ತೆ, ಅಲ್ಲಿ ಕ್ಯಾಮ್ರಾದಲ್ಲಿ ಹಿಡಿದುಬಿಟ್ಟು ನೋಡಿಸ್ತಾರೆ. ಅದು ಕೆಲವೊಂದು ಟೆಕ್ನಿಕಲಾಗಿ ಏನೇ ಇರ್ಬೋದು, ಬಟ್ ನೀತಿ ಒಂದೇ ಬಂದು ಬಿಡುತ್ತೆ. ಹಾಗಾಗಿ ನಮ್ಮಲ್ಲಿ ನಟ ನಟಿಯರು ಆಗ ಬಯಸೋರು ಎಲ್ಲ, ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಮಾತಾಡೋಕ್ಕೆ ಬರೋ ಮಕ್ಕಳು ಹಿಡ್ಕೊಂಡು ಬಿಟ್ಟು ಕೊನೆ ತನಕ ಯಾವ ವಯಸ್ಸಿನವರಾದರೂ ಎಲ್ಲರೂ ನಾಟಕದಲ್ಲಿ ಇರ್ತಾರೆ, ಸಿನಿಮಾದಲ್ಲಿ ಇರ್ತಾರೆ. ಅಂಥವ್ರೆಲ್ಲರೂ ಮಹೇಶ್ ಪಾಟೀಲ್ ಅವರ ನಿರ್ದೇಶನದಲ್ಲಿ ಮತ್ತು ಸಾಥ್ ಅವ್ರಿಗೆ ನಾನು ಇರ್ತೇನೆ. ಹಾಗೆ ಅನೇಕರು ಇರ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಒಂದು ತರಬೇತಿ ಕೇಂದ್ರ ಇಲ್ಲ ಅನ್ನೋದೇನು ಕೊರತೆ ಇತ್ತೋ, ಇವತ್ತು ನಾಟಕ ಅಕಾಡೆಮಿ ಅಧ್ಯಕ್ಷರು ಬಂದು ಹೇಳಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ನಮ್ಮಲ್ಲಿ ಭಾಳ ಉತ್ಸಾಹದಿಂದ ಅದು ಮಾಡ್ತೇವೆ. ಅದಕ್ಕೆ ನಾವು ಇದನ್ನ ಈ ಒಂದು TV ಮುಖಾಂತರ ನಾವು ಹೇಳ್ತಾ ಇದ್ದೇವೆ. ನಂಬರ್ ಸರ್, ಮಹೇಶ್ ಸರ್ ತಮ್ಮ ನಂಬರ್ ಹೇಳ್ಬೋದು? ನನ್ನ ಫೋನ್ ನಂಬರ್ 9987
074308 9322406581. ನಮಸ್ಕಾರ, ಸಂಪರ್ಕಿಸಿ. ಇಲ್ಲಿ ತರಬೇತಿ ನಿರ್ದೇಶಕರದು, ಹಾಗೆ ಅವರಿಗೆ ಕೋಆರ್ಡಿನೇಟ್ರಾಗಿ ನಾನು ಇರ್ತೇನೆ. ನಾನು ವಿಷ್ಣುಕಾಂತ್ BJ. ನನ್ನ ಮೊಬೈಲ್ ನಂಬರು 9742936878. ಸಂಪರ್ಕಿಸಿ. ಉತ್ಸಾಹ ಇರೋರು ಮತ್ತು ಈ ಬೀದರ್ ಜಿಲ್ಲೆಯಲ್ಲಿ ತರಬೇತಿ ಇಲ್ಲ ಅಂತ ಯಾರಿಗಿದೆಯೋ ಅದನ್ನು ನಾವು ಪಕ್ಕ ಮಾಡಿ ತೋರಿಸ್ತೇವೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲಿಗೂ ನಮಸ್ಕಾರ.